ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ವಿಜಯಭವ ಯೂಟ್ಯೂಬ್ ಚಾನಲ್ನಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಈ ಕ್ಲಾಸಲ್ಲಿ ಕರ್ನಾಟಕ ಜಿಯೋಗ್ರಫಿಗೆ ರಿಲೇಟೆಡ್ ಆಗಿ ಕರ್ನಾಟಕದಲ್ಲಿ ವಿದ್ಯುತ್ ಶಕ್ತಿ ಅನ್ನುವಂಥ ಟಾಪಿಕ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ವಿದ್ಯುತ್ತನ್ನು ಸಾಕಷ್ಟು ಬೇರೆ ಬೇರೆ ಮೂಲಗಳಿಂದ ಉತ್ಪಾದನೆ ಮಾಡಲಾಗುತ್ತೆ. ಆಲ್ರೆಡಿ ಸ್ಕ್ರೀನ್ ಮೇಲೆ ಅದಕ್ಕೆ ರಿಲೇಟೆಡ್ ಆಗಿ ನಿಮಗೆ ಇಮೇಜ್ ಕೂಡ ಕಾಣಿಸ್ತಾ ಇದೆ. ಅಂದರೆ ನೀರಿನಿಂದ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತೆ. ನ್ಯೂಕ್ಲಿಯರ್ ಆಗಿರ್ಬೋದು, ಥರ್ಮಲ್ ಆಗಿರ್ಬೋದು, ಅಥವಾ ಪವನ ಶಕ್ತಿ, ಸೌರಶಕ್ತಿ, ಹೀಗೆ ಸಾಕಷ್ಟು ಬೇರೆ ಬೇರೆ ಮೂಲಗಳಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಾಗುತ್ತೆ. ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ ಸಾಕಷ್ಟು ಬೇರೆ ಬೇರೆ ಮೂಲಗಳಿಂದ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತೆ. ಹಾಗಾದರೆ ಬನ್ನಿ, ಕರ್ನಾಟಕದಲ್ಲಿ ಯಾವ ಯಾವ ಮೂಲಗಳಿಂದ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತೆ, ಎಷ್ಟು ಪ್ರಮಾಣದಲ್ಲಿ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಅಂದರೆ ಕರ್ನಾಟಕದ ಜಲವಿದ್ಯುತ್ ಸ್ಥಾವರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಆದರೆ ಕರ್ನಾಟಕದ ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಇದಕ್ಕೆ ರಿಲೇಟೆಡ್ ಆಗಿ, ಅಂದರೆ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳಿಗೆ ರಿಲೇಟೆಡ್ ಆಗಿರುವಂತಹ ನದಿಗಳ ಬಗ್ಗೆ ಬೇಸಿಕ್ ಆಗಿ ನಮಗೆ ಗೊತ್ತಿರಬೇಕು. ಆವಾಗ ನಾವು ಈ ಕಾನ್ಸೆಪ್ಟನ್ನು ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಸ್ಕ್ರೀನ್ ಮೇಲೆ ನಿಮಗೊಂದು ಇಮೇಜ್ ಕಾಣಿಸ್ತಾ ಇದೆ. ಕರ್ನಾಟಕ ರಿವರ್ ಸಿಸ್ಟಮ್ಗೆ ರಿಲೇಟೆಡ್ ಆಗಿರುವಂತಹ ಇಮೇಜ್ ಇದೆ. ಆ ಇಮೇಜಲ್ಲಿ ಸಾಕಷ್ಟು ನದಿಗಳು ಕಾಣಿಸ್ತಾ ಇದ್ದಾವೆ. ಅದರಲ್ಲಿ ಹೈಡ್ರೋ ಪವರ್ ಪ್ರಾಜೆಕ್ಟಿಗೆ ರಿಲೇಟೆಡ್ ಆಗಿರುವಂತಹ ನದಿಗಳು ಯಾವಿದಾವೆ ಅನ್ನೋದ್ರ ಬಗ್ಗೆ ಬೇಸಿಕ್ ಐಡಿಯಾ ನಮಗೆ ಇರಬೇಕು. ಓಕೆ, ಬನ್ನಿ ನಾನು ಅವನ್ನು ಹೈಲೈಟ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಕೃಷ್ಣಾ ನದಿ ಇದೆ, ತುಂಗಭದ್ರಾ ಇರ್ಬೋದು, ಸೌತಲ್ಲಿ ಬಂದರೆ ಕಾವೇರಿ ಇರ್ಬೋದು. ಇನ್ನು ಪಶ್ಚಿಮಾಭಿಮುಖ ನದಿಗಳಂತ ಬಂದಾಗ ಕಾಳಿ ನದಿ ಇರ್ಬೋದು, ಶರಾವತಿ ಮತ್ತು ವರಾಹಿ. ಇವು ಕರ್ನಾಟಕದಲ್ಲಿ ಜಲವಿದ್ಯುತ್ ಉತ್ಪಾದನೆಗೆ ಅತ್ಯಂತ ಪ್ರಮುಖ ನದಿಗಳಂತ ಗುರುತಿಸೋದು. ಹಾಗಾದರೆ ಬೇರೆ ನದಿಗಳಿಂದ ಉತ್ಪಾದನೆ ಆಗಲ್ಲ ಅಂತ ಬಂದರೆ ಕಾವೇರಿ ಕೃಷ್ಣ ಬೇಸಿನಲ್ಲಿ ಬರುವಂತಹ ಬೇರೆ ಬೇರೆ ನದಿಗಳಿಂದಲೂ ಕೂಡ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತೆ, ಇಲ್ಲಂತಲ್ಲ. ಆದರೆ ಅತ್ಯಂತ ಪ್ರಮುಖವಾಗಿ ಅಥವಾ ಅತಿ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂತಹ ನದಿಗಳಂದರೆ ಹೈಡ್ರೋ ಪವರ್ ಪ್ರಾಜೆಕ್ಟಿಗೆ ರಿಲೇಟೆಡ್ ಆಗಿ ಈ 5-6 ನದಿಗಳನ್ನು ಗುರುತಿಸ್ಬೋದು. ಓಕೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಇನ್ನೊಂದು ವಿಚಾರ ಏನಂದರೆ, ಈ ಎಲ್ಲ ನದಿಗಳು ಅಂದರೆ ಜಲವಿದ್ಯುತ್ ಉತ್ಪಾದನಾ ಸ್ಥಾವರಕ್ಕೆ ರಿಲೇಟೆಡ್ ಆಗಿರುವಂತಹ ಈ ಎಲ್ಲ ನದಿಗಳು ಉಗಮ ಆಗೋದು ಈ ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ, ಅಂದರೆ ಪಶ್ಚಿಮ ಘಟ್ಟಗಳಲ್ಲಿಯೇ ಈ ಎಲ್ಲ ನದಿಗಳು ಉಗಮ ಆಗೋದು. ಫಾರ್ ಎಕ್ಸಾಂಪಲ್ ಕೃಷ್ಣ ಆಗಿರ್ಬೋದು, ತುಂಗಭದ್ರಾ ಆಗಿರ್ಬೋದು, ಕಾವೇರಿ ಆಗಿರ್ಬೋದು, ಕಾಳಿ, ಶರಾವತಿ, ವರಾಹಿ ಮತ್ತು ಇತರೆ ಎಲ್ಲ ನದಿಗಳು ಉಗಮ ಆಗೋದು. ಸ್ಪೆಷಲಿ ಈ ಗೋದಾವರಿ ಬೇಸಿನ್ನಲ್ಲಿರುವಂತಹ ನದಿಗಳು ಮತ್ತು ನಂದಿದುರ್ಗ ನದಿ ವ್ಯವಸ್ಥೆಯಲ್ಲಿ ಬರುವಂತಹ ನದಿಗಳನ್ನು ಹೊರತುಪಡಿಸಿದ್ರೆ ರಿಮೈನಿಂಗ್ ಕರ್ನಾಟಕದ ಎಲ್ಲ ನದಿಗಳು ಉಗಮ ಆಗೋದು ವೆಸ್ಟರ್ನ್ ಘಾಟ್ಸಲ್ಲಿ. ಓಕೆ, ವೆಸ್ಟರ್ನ್ ಘಾಟ್ಸ್ನಲ್ಲಿ ಉಗಮ ಆಗುವಂತಹ ನದಿಗಳಲ್ಲಿ ಕೆಲವೊಂದು ನದಿಗಳು ಪೂರ್ವಾಭಿಮುಖವಾಗಿ ಹರಿದರೆ ಇನ್ನೂ ಕೆಲವೊಂದು ನದಿಗಳು ಪಶ್ಚಿಮಾಭಿಮುಖವಾಗಿ ಹರಿಯೋದನ್ನು ನಾವು ಕಾಣ್ತೇವೆ. ಆದರೆ ಪೂರ್ವಾಭಿಮುಖವಾಗಿ ಹರಿಯುವಂತಹ ಕೃಷ್ಣ, ತುಂಗಭದ್ರಾ, ಕಾವೇರಿ ನದಿಗಳಿಂದ ಎಷ್ಟು ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ತನ್ನು ಕಾಳಿ, ಶರಾವತಿ ಮತ್ತು ವರಾಹಿ, ಅಂದರೆ ವೆಸ್ಟ್ ಫ್ಲೋ ರಿವರ್ ಸಿಸ್ಟಮಲ್ಲಿ ಗುರುತಿಸ್ತೇವಲ್ಲ ನಾವು ನದಿಗಳು, ಆ ನದಿಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತೆ. ಏನಿದಕ್ಕೆ ರೀಸನ್ ಅಂತ ನೋಡ್ತಾ ಹೋದರೆ, ಅತ್ಯಂತ ಪ್ರಮುಖವಾಗಿ ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಗಳು ನಿಮಗೆಲ್ಲ ಗೊತ್ತಿರುವ ಹಾಗೆ ಕಡಿದಾದ ಇಳಿಜಾರಿನಲ್ಲಿ ಹರಿತಾವೆ. ಹಾಗಾಗಿ ಆ ನದಿಗಳು ಮತ್ತು ಆ ನದಿಗಳು ಹರಿಯುವಂತಹ ಏನು ಭೂಪ್ರದೇಶ ಇದೆ ಅಲ್ವಾ, ಅದು ಜಲವಿದ್ಯುತ್ ಉತ್ಪಾದನೆಗೆ ಹೆಚ್ಚು ಪೂರಕವಾಗಿರೋದು ಕಂಡುಬರುತ್ತೆ. ಆದರೆ ಪೂರ್ವಾಭಿಮುಖವಾಗಿ ಹರಿಯುವಂತಹ ಕೃಷ್ಣ, ತುಂಗಭದ್ರಾ ಮತ್ತು ಕಾವೇರಿ ನದಿಗಳು ಇಳಿಜಾರಿನಲ್ಲಿ ಹರಿತವೆ ಹೊರತು ಕಡಿದಾದ ಇಳಿಜಾರು ಅಂತ ಹೇಳಂಗಿಲ್ಲ. ಹಾಗಾಗಿ ಇವುಗಳಿಂದ ನಾವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಪಾಸಿಬಿಲಿಟಿ ಆಗ್ತಾ ಇಲ್ಲ. ಅಂದರೆ ಪೂರ್ವಾಭಿಮುಖವಾಗಿ ಹರಿಯುವಂಥ ನದಿಗಳು ನೀರಾವರಿ ವ್ಯವಸ್ಥೆಗೆ ಹೆಚ್ಚು ಉಪಯುಕ್ತಕಾರಿಯಾಗಿದ್ದರೆ, ನಮ್ಮ ರಾಜ್ಯದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳೆಲ್ಲ ಜಲವಿದ್ಯುತ್ ಉತ್ಪಾದನೆಗೆ ಹೆಚ್ಚು ಪೂರಕವಾಗಿದ್ದಾವಂತ ತಿಳಿದು ಬರುತ್ತೆ. ಓಕೆ, ಇಷ್ಟು ವಿಚಾರ ನಿಮಗೆ ಬೇಸಿಕ್ ಆಗಿ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಒನ್ ಇನ್ನೊಂದು ಕ್ಲಿಯರ್ ಆಗಿರ್ಬೇಕು ನಮಗೆ. ಹೈಡ್ರೋ ಪವರ್ ಪ್ರಾಜೆಕ್ಟ್ಗಳ ಬಗ್ಗೆ ಅಭ್ಯಾಸ ಮಾಡೋದಕ್ಕಿಂತ ಪೂರ್ವದಲ್ಲಿ ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್ಗಳನ್ನು ನಾವು ಒಂದು 3-4 ಭಾಗಗಳಾಗಿ ಡಿವೈಡ್ ಮಾಡ್ಬೋದು. ಯಾವುಗಳ ಆಧಾರದ ಮೇಲೆ ಡಿವೈಡ್ ಮಾಡಲಾಗುತ್ತೆ ಅಂತ ನೋಡ್ತಾ ಹೋದರೆ, ಇನ್ಸ್ಟಾಲ್ಡ್ ಕೆಪ್ಯಾಸಿಟಿ, ಅಂದರೆ ಆ ಜಲವಿದ್ಯುತ್ ಉತ್ಪಾದನಾ ಸ್ಥಾವರ ಅಥವಾ ಕೇಂದ್ರದ ಇನ್ಸ್ಟಾಲ್ಡ್ ಕೆಪ್ಯಾಸಿಟಿ, ಏನು ಸ್ಥಾಪಿತ ಸಾಮರ್ಥ್ಯ ಅಂತ ಏನು ಹೇಳ್ತೇವಲ್ವ, ಅದರ ಆಧಾರದ ಮೇಲೆ ಡಿವೈಡ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಮೈಕ್ರೋ ಪವರ್ ಪ್ರಾಜೆಕ್ಟ್ಸ್ ಅಂತ ಗುರುತಿಸ್ತೇವೆ. ಅವುಗಳ ಕೆಪ್ಯಾಸಿಟಿ ಎಷ್ಟಿರುತ್ತೆ ಅಂದರೆ ಅಪ್ ಟು 100 ಕಿಲೋವ್ಯಾಟ್ವರೆಗೂ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಒಂದು ಹೈಡ್ರೋ ಪವರ್ ಪ್ರಾಜೆಕ್ಟ್ ಇದ್ದರೆ ಅಥವಾ ಒಂದು ಸ್ಟೇಷನ್ ಇದ್ದರೆ ಅದಕ್ಕೆ ನಾವು ಮೈಕ್ರೋ ಪ್ರಾಜೆಕ್ಟ್ ಅಂತ ಹೇಳೋದು. ನೆಕ್ಸ್ಟ್ ಒನ್ ಮಿನಿ ಪ್ರಾಜೆಕ್ಟ್ ಅಂತ ಗುರುತಿಸ್ತೇವೆ. 101 KW 2 ಮೆಗಾವ್ಯಾಟ್ನಷ್ಟು ಪವರ್ ಪ್ರಾಜೆಕ್ಟ್ ಮಾಡ್ತಾ ಇರಬೇಕದು. ಥರ್ಡ್ ಒನ್ ಸ್ಮಾಲ್ ಪ್ರಾಜೆಕ್ಟ್ಸ್ ಅಂತ ಗುರುತಿಸ್ತೇವೆ.
2 ಮೆಗಾವ್ಯಾಟ್ನಿಂದ 25 ಮೆಗಾವ್ಯಾಟ್ವರೆಗೂ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಒಂದು ಕೇಂದ್ರ ಆಗಿರುತ್ತೆ ಅದು. ಇನ್ನು ಮೆಗಾ ಪ್ರಾಜೆಕ್ಟ್ಸ್ ಅಂತ ಗುರುತಿಸ್ತೇವೆ. 500 ಮೆಗಾವ್ಯಾಟ್ ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಏನು ಪವರ್ ಸ್ಟೇಷನ್ಸ್ ಇರ್ತಾವಲ್ವ, ಅವುಗಳಿಗೆ ನಾವು ಮೆಗಾ ಪವರ್ ಸ್ಟೇಷನ್ ಅಥವಾ ಮೆಗಾ ಪವರ್ ಪ್ರಾಜೆಕ್ಟ್ ಅಂತ ಹೇಳೋದು. ಇದರಲ್ಲಿ ಮೈಕ್ರೋ ಪವರ್ ಪ್ರಾಜೆಕ್ಟ್ಸ್ಗಳ ಪ್ರಮಾಣ ಅತಿ ಹೆಚ್ಚಿನ ಪ್ರಮಾಣದಲ್ಲಿರೋದು ಕಂಡುಬರುತ್ತೆ. ಅಂದರೆ ಸಣ್ಣ ಸಣ್ಣ ಹಳ್ಳಗಳಾಗಿರ್ಬೋದು, ಸಣ್ಣ ಸಣ್ಣ ನದಿಗಳಾಗಿರ್ಬೋದು, ಅಥವಾ ಕೆಲವೊಂದು ಕಡೆ ಗ್ರಾಮ ಪಂಚಾಯತಿಗಳು ತಮ್ಮ ಮಟ್ಟದಲ್ಲಿಯೂ ಕೂಡ ಇವನ್ನು ನಿರ್ಮಿಸಿಕೊಂಡಿರೋದನ್ನು ನಾವು ಕಾಣ್ತೇವೆ. ಇವುಗಳ ಸಂಖ್ಯೆ ಮೈಕ್ರೋ ಮತ್ತು ಮಿನಿ ಏನು ಪವರ್ ಪ್ರಾಜೆಕ್ಟ್ಸ್ಗಳಿದ್ದಾವಲ್ವ, ಅವುಗಳ ಸಂಖ್ಯೆ ರಿಮೇನಿಂಗ್ ನಾವು ಸ್ಮಾಲು ಮತ್ತು ಮೆಗಾ ಪವರ್ ಪ್ರಾಜೆಕ್ಟಿಗೆ ಹೋಲಿಕೆ ಮಾಡಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿರೋದು ಕಂಡುಬರುತ್ತೆ. ಆದರೆ ಅವುಗಳ ಉತ್ಪಾದನಾ ಸಾಮರ್ಥ್ಯ ಕಡಿಮೆ ಇರುತ್ತೆ, ಅದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಓಕೆ, ಬನ್ನಿ ಮೊದಲನೇದಾಗಿ ನಾವು ಕಾವೇರಿ ಬೇಸಿನಲ್ಲಿ ಬರುವಂತಹ ಏನು ಜಲವಿದ್ಯುತ್ ಉತ್ಪಾದನಾ ಸ್ಥಾವರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಓಕೆ, ಆಲ್ರೆಡಿ ಮ್ಯಾಪ್ ಕೂಡ ಕಾಣಿಸ್ತಾ ಇದೆ ನಿಮಗೆ, ಕಾವೇರಿ ರಿವರ್ ಬೇಸಿನ್ಗೆ ರಿಲೇಟೆಡ್ ಆಗಿರುವಂಥ ಮ್ಯಾಪು. ನಾನು ಇಲ್ಲೇನು ಹೈಲೈಟ್ ಮಾಡ್ತಾ ಇದ್ದೀನಲ್ವ, ಇದೆಲ್ಲ ಕಾವೇರಿ ರಿವರ್ ಬೇಸಿನ್ ಇರುವಂಥ ಕರ್ನಾಟಕದಲ್ಲಿ ಕಾವೇರಿ ರಿವರ್ ಬೇಸಿನ್ ಇರುವಂತಹ ಏರಿಯಾ ಆಗಿದೆ. ಈ ಏರಿಯಾದಲ್ಲಿ ಹರಿಯುವಂಥ ಅತ್ಯಂತ ಪ್ರಮುಖ ನದಿ ಅಂದರೆ ಅದು ಕಾವೇರಿ ನದಿ. ಓಕೆ, ಈ ರಿವರ್ ಬೇಸಿನಲ್ಲಿ ಅತ್ಯಂತ ಪ್ರಮುಖವಾಗಿ ನಾವು ನಮ್ಮ ರಾಜ್ಯದಲ್ಲಿ 2 ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಗುರುತಿಸೋದು. ಓಕೆ, ಫಸ್ಟ್ ಒನ್ ಗುರುತಿಸೋದು ಶಿವನಸಮುದ್ರಂ ಹೈಡ್ರೋ ಪವರ್ ಪ್ರಾಜೆಕ್ಟ್ ಅಂತ ಒಂದು ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಇದೆ ಕಾವೇರಿ ಬೇಸಿನಲ್ಲಿ ಬಂದಾಗ. ಸೆಕೆಂಡ್ ಒನ್ ಶಿಂಷಾ ಹೈಡ್ರೋ ಎಲೆಕ್ಟ್ರಿಕ್ ಸ್ಟೇಷನ್ ಅಂತ ಗುರುತಿಸೋದು. ಓಕೆ, ಇಲ್ಲಿ ನಾನು ರೆಡ್ ಕಲರಿಂದ ಕಾವೇರಿ ರಿವರ್ ಹೈಲೈಟ್ ಮಾಡ್ತಾ ಹೋಗ್ತಿದ್ದೀನಿ ನೋಡಿ, ಇದು ಕಾವೇರಿ ರಿವರ್. ಇದು ಈ ಕಾವೇರಿ ರಿವರ್ ಅಂತ ಬಂದಾಗ ಈ ಭಾಗದಲ್ಲಿ ಬಂದಾಗ ನಾವು ಶಿವನಸಮುದ್ರಂ ಹೈಡ್ರೋ ಪವರ್ ಪ್ರಾಜೆಕ್ಟನ್ನು ಕಾಣ್ತೇವೆ. ನೆಕ್ಸ್ಟ್ ಒನ್ ಈ ಭಾಗದಲ್ಲಿ ಬಂದಾಗ ಇಲ್ಲಿ ನಾವು ಶಿಂಷಾ ಹೈಡ್ರೋ ಎಲೆಕ್ಟ್ರಿಕ್ ಸ್ಟೇಷನನ್ನು ಕಾಣ್ತೇವೆ. ಅಂದರೆ ನಮ್ಮ ರಾಜ್ಯದಲ್ಲಿ ಕಾವೇರಿ ನದಿಗೆ ರಿಲೇಟೆಡ್ ಆಗಿ 2 ಜಲವಿದ್ಯುತ್ ಉತ್ಪಾದನಾ ಸ್ಥಾವರಗಳಿರೋದು ಕಂಡುಬರುತ್ತೆ. ಒಂದು ಶಿವನಸಮುದ್ರ, ಇನ್ನೊಂದು ಶಿಂಷಾ ಅನ್ನೋದು ಕ್ಲಿಯರ್ ಆಗಿರಬೇಕು. ಓಕೆ, ಬನ್ನಿ ಇವುಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಶಿವನಸಮುದ್ರಂ ಹೈಡ್ರೋ ಪವರ್ ಪ್ರಾಜೆಕ್ಟ್ ಅಂತ. ಓಕೆ, ಈ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಅಥವಾ ಈ ಪ್ರಾಜೆಕ್ಟ್ ನಮ್ಮ ಸಮಸ್ತ ಕನ್ನಡಿಗರಿಗೂ ಹೆಮ್ಮೆ ಪಡುವಂಥ ವಿಚಾರ. ಏಕೆಂದರೆ ಇಡೀ ಏಷ್ಯಾ ಖಂಡದಲ್ಲಿಯೇ ಮೊಟ್ಟ ಮೊದಲ ಅತಿ ದೊಡ್ಡ ಒಂದು ಪವರ್ ಪ್ರಾಜೆಕ್ಟ್ ಅಂತ ಹೇಳ್ತಾರೆ ಇದಕ್ಕೆ. ಅಂದರೆ ಫಸ್ಟ್ ಮೇಜರ್ ಹೈಡ್ರೋ ಪವರ್ ಪ್ರಾಜೆಕ್ಟ್ ಆಫ್ ದಿ ಕಂಟ್ರಿ ಆರ್ ಏಷ್ಯನ್ ಕಾಂಟಿನೆಂಟ್. ಇಡೀ ಏಷ್ಯಾ ಖಂಡದಲ್ಲಿ ಬಂದಾಗ ಮೊಟ್ಟ ಮೊದಲ ಅತ್ಯಂತ ಪ್ರಮುಖವಾದಂಥ ಜಲವಿದ್ಯುತ್ ಉತ್ಪಾದನಾ ಸ್ಥಾವರ ಅಂತ ಗುರುತಿಸಲಾಗುತ್ತೆ. ಅದು ನಮ್ಮ ಕರ್ನಾಟಕದಲ್ಲಿ, ಅದು ಕಾವೇರಿ ನದಿಗೆ ರಿಲೇಟೆಡ್ ಆಗಿರೋದು ನಿಜವಾಗ್ಲೂ ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಚಾರ ಆಗಿದೆ. ಓಕೆ, ಏನು ಉದ್ದೇಶ ಇತ್ತು ಅಂದರೆ ಇಡೀ ಏಷ್ಯಾ ಖಂಡದಲ್ಲಿ ಅಥವಾ ಭಾರತದಲ್ಲಿ ಇಂತಹ ಒಂದು ಅತ್ಯಂತ ಪ್ರಮುಖವಾದಂಥ ಪ್ರಾಜೆಕ್ಟ್ ಕೈಗೊಳ್ಳಲಿಕ್ಕೆ ಅತ್ಯಂತ ಪ್ರಮುಖ ಕಾರಣ ಏನು ಅಂತ ನೋಡ್ತಾ ಹೋದರೆ ಕೋಲಾರದ ಚಿನ್ನದ ಗಣಿ. ಅಂದರೆ ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ತನ್ನು ಪೂರೈಕೆ ಮಾಡುವ ಉದ್ದೇಶದಿಂದ ಈ ಪ್ರಾಜೆಕ್ಟನ್ನು ಕೈಗೊಳ್ಳಲಾಗುತ್ತೆ. ಇದಕ್ಕೆ ರಿಲೇಟೆಡ್ ಆಗಿ 1900ರಲ್ಲಿ ಮದ್ರಾಸ್ ರಾಜ್ಯದೊಂದಿಗೆ ಅಥವಾ ಮದ್ರಾಸ್ ಪ್ರಾಂತ್ಯದೊಂದಿಗೆ ಕೆಲವೊಂದು ಒಪ್ಪಂದಗಳು ಮಾಡ್ಕೊಳ್ತಾರೆ, ಅದರ ಅನುಮತಿಯನ್ನು ಪಡೆದುಕೊಳ್ಳಲಾಗುತ್ತೆ. ಆಮೇಲೆ 1900ರಲ್ಲಿ ಇದರ ನಿರ್ಮಾಣ ಕಾರ್ಯ ಆರಂಭ ಆಗುತ್ತೆ. ಇಲ್ಲಿ ವಿದ್ಯುತ್ ಉತ್ಪಾದನಾ ಕಾರ್ಯ ಆರಂಭ ಆಗಿದ್ದು 1902ರಲ್ಲಿ. ಅಂದರೆ ಶಿವನಸಮುದ್ರಮಲ್ಲಿ ವಿದ್ಯುತ್ ಉತ್ಪಾದನೆ ಆಗಿದ್ದು ಯಾವಾಗ ಅಂತ ಏನಾದರೂ ಕ್ವಶನ್ ಬಂದರೆ ಅದಕ್ಕೆ ನಾವು 1902 ಅಂತ ಹೇಳಬೇಕು. ಈ ಪ್ರಾಜೆಕ್ಟ್ನ ಟೋಟಲ್ ಇನ್ಸ್ಟಾಲ್ಡ್ ಕೆಪಾಸಿಟಿ ನೋಡ್ತಾ ಹೋದರೆ 42 ಮೆಗಾವ್ಯಾಟ್ ಇದೆ. ಅಂದರೆ ಶಿವನಸಮುದ್ರಂ ಹೈಡ್ರೋ ಪವರ್ ಪ್ರಾಜೆಕ್ಟ್ನ ಉತ್ಪಾದನಾ ಸಾಮರ್ಥ್ಯ ಅಥವಾ ಸ್ಥಾಪಿತ ಸಾಮರ್ಥ್ಯ ಅಂದರೆ 42 ಮೆಗಾವ್ಯಾಟ್ ಆಗಿದೆ. ಟೋಟಲ್ ಆಗಿ ಪವರ್ ಪ್ರಾಜೆಕ್ಟ್ ಅನುಷ್ಠಾನಕ್ಕೆ ತರುವಲ್ಲಿ ಮೈಸೂರಿನ ದಿವಾನರಾಗಿದ್ದಂತಹ ಕೆ ಶೇಷಾದ್ರಿ ಅಯ್ಯರ್ ಅವರು ಹೆಚ್ಚು ನಿರ್ಣಾಯಕ ಪಾತ್ರ ವಹಿಸಿರ್ತಾರೆ. ಹಾಗಾಗಿ ಈ ಪವರ್ ಪ್ರಾಜೆಕ್ಟಿಗೆ ಅವರ ಹೆಸರನ್ನೇ ನಾಮಕರಣ ಮಾಡಲಾಗುತ್ತೆ. ಅಂದರೆ ಕೆ ಶೇಷಾದ್ರಿ ಅಯ್ಯರ್ ಪವರ್ ಸ್ಟೇಷನ್ ಅಂತ ಇದಕ್ಕೆ ನಾಮಕರಣ ಮಾಡಲಾಗುತ್ತೆ. ಇದಕ್ಕೆ ರಿಲೇಟೆಡ್ ಆಗಿ ಶಿವನಸಮುದ್ರದಲ್ಲಿರುವಂಥ ಒಂದು ಇಮೇಜ್ ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಓಕೆ, 1902ರಲ್ಲಿ ಇಲ್ಲಿ ಜಲವಿದ್ಯುತ್ ಉತ್ಪಾದನಾ ಕಾರ್ಯ ಆರಂಭ ಆಯಿತು. ಇಲ್ಲಿ ಉತ್ಪಾದನೆ ಮಾಡಿರುವಂಥ ವಿದ್ಯುತ್ತನ್ನು ಕೋಲಾರದ ಚಿನ್ನದ ಗಣಿಗೆ ಪೂರೈಕೆ ಮಾಡಲಾಗ್ತಾ ಇತ್ತು. ಶಿವನಸಮುದ್ರದಿಂದ ಕೋಲಾರದ ಚಿನ್ನದ ಗಣಿಗೆ 147 ಕಿಲೋಮೀಟರ್ ಅಂತರ ಇರೋದು. 1902ರಲ್ಲಿ 147 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಸ್ಥಳಕ್ಕೆ ಶಿವನಸಮುದ್ರದಿಂದ ವಿದ್ಯುತ್ತನ್ನು ಪೂರೈಕೆ ಮಾಡಲಾಗುತ್ತೆ. ಇದು ಆಗಿನ ಕಾಲದ ಅತಿ ಉದ್ದವಾದಂತಹ ಒಂದು ಟ್ರಾನ್ಸ್ಮಿಷನ್ ಲೈನ್ ಅನ್ನುವಂತಹ ಕೀರ್ತಿಗೂ ಸಹ ಪಾತ್ರವಾಗಿತ್ತು. ಆಮೇಲೆ ಬೆಂಗಳೂರಿಗೂ ವಿದ್ಯುತ್ ಪೂರೈಕೆ ಮಾಡಲಾಗುತ್ತೆ. ಆಮೇಲೆ ಮೈಸೂರಿಗೂ ಸಹ ವಿದ್ಯುತ್ತನ್ನು ಇಲ್ಲಿಂದ ಪೂರೈಕೆ ಮಾಡಲಾಗುತ್ತೆ. ನಿಮಗೆ ಗೊತ್ತಿರುವ ಹಾಗೆ ಬೆಂಗಳೂರು ಭಾರತದಲ್ಲಿ ವಿದ್ಯುತ್ ಸೌಕರ್ಯ ಪಡೆದುಕೊಂಡಿರುವಂತಹ ಮೊಟ್ಟ ಮೊದಲ ನಗರ ಅನ್ನುವಂಥ ಕೀರ್ತಿಗೂ ಸಹ ಪಾತ್ರವಾಗಿದೆ. ಹಾಗಾಗಿಯೇ ಹೇಳಿದ್ದು ಶಿವನಸಮುದ್ರಂ ಪವರ್ ಪ್ರಾಜೆಕ್ಟ್ ಸಮಸ್ತ ಕನ್ನಡಿಗರು ಹೆಮ್ಮೆ ಪಡುವಂಥ ಒಂದು ಪ್ರಾಜೆಕ್ಟ್ ಆಗಿದೆ ಅಂತ.
ನೆಕ್ಸ್ಟ್ ಒನ್ ನೋಡ್ತಾ ಹೋದರೆ ಕಾವೇರಿ ಬೇಸಿನಲ್ಲಿ ಬರುವಂಥ ಮತ್ತೊಂದು ಪ್ರಮುಖ ಹೈಡ್ರೋ ಪವರ್ ಪ್ರಾಜೆಕ್ಟ್ ಅಂದರೆ ಶಿಂಷಾ ಹೈಡ್ರೋ ಎಲೆಕ್ಟ್ರಿಕ್ ಸ್ಟೇಷನ್ ಅಂತ. ಅಂದರೆ ಇದು ಸಹ ಕಾವೇರಿ ಬೇಸಿನಲ್ಲೇ ಇರೋದು. ಇದು ನಮ್ಮ ರಾಜ್ಯದ 2ನೇ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಅನ್ನೋದು ವಿಶೇಷವಾಗಿದೆ. 1940ರಲ್ಲಿ ಇಲ್ಲಿ ವಿದ್ಯುತ್ ಉತ್ಪಾದನಾ ಕಾರ್ಯ ಆರಂಭ ಆಗುತ್ತೆ. ಎಲ್ಲಿದೆ ಅಂತ ನೋಡ್ತಾ ಹೋದರೆ ಇದು ಇರೋದು ಮಂಡ್ಯ ಜಿಲ್ಲೆಯಲ್ಲಿ. ಮಂಡ್ಯ ಜಿಲ್ಲೆಯಲ್ಲಿ ಶಿಂಷಾಪುರ ಅನ್ನುವಂಥ ಪ್ಲೇಸ್ ಇದೆ. ಈ ಶಿಂಷಾ ಕಾವೇರಿ ನದಿಯ ಉಪನದಿಯಾಗಿದೆ. ಆ ಶಿಂಷಾ ನದಿ ಕಾವೇರಿಗೆ ಸಂಗಮ ಆಗುವಂತಹ ಸ್ಥಳದಲ್ಲಿ ಈ ಪವರ್ ಪ್ರಾಜೆಕ್ಟನ್ನು ಅನುಷ್ಠಾನಕ್ಕೆ ತರಲಾಗುತ್ತೆ. ಯಾವ ರೀತಿ ಅನುಷ್ಠಾನಗೊಳಿಸಲಾಗುತ್ತೆ ಅಥವಾ ಇಲ್ಲಿ ನೀರು ಎಲ್ಲಿಂದ ಪೂರೈಕೆ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಲಾಗಿರುತ್ತೆ ಅಂತ ನೋಡ್ತಾ ಹೋದರೆ, KRS ಜಲಾಶಯದಿಂದ ಪ್ರತಿದಿನಕ್ಕೆ 900 ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಿದರೆ ಅದರಲ್ಲಿ 600 ಕ್ಯೂಸೆಕ್ಸ್ ನೀರನ್ನು ಶಿವನ ಸಮುದ್ರಂ ಏನು ಜಲವಿದ್ಯುತ್ ಉತ್ಪಾದನಾ ಸ್ಥಾವರ ಇದೆ ಅಲ್ವಾ, ಅಲ್ಲಿ ಬಳಕೆ ಮಾಡ್ಕೊಳ್ಬೇಕು. ರಿಮೈನಿಂಗ್ 300 ಕ್ಯೂಸೆಕ್ಸ್ ನೀರೇನು ಉಳಿತಾವಲ್ವಾ, ಆ ನೀರನ್ನು ಶಿಂಷಾ ಹೈಡ್ರೋ ಎಲೆಕ್ಟ್ರಿಕ್ ಸ್ಟೇಷನ್ನಲ್ಲಿ ಬಳಕೆ ಮಾಡಿಕೊಳ್ಳುವ ರೀತಿಯಲ್ಲಿ ಈ ಪ್ರಾಜೆಕ್ಟನ್ನು ಅನುಷ್ಠಾನಕ್ಕೆ ತರಲಾಗುತ್ತೆ. ಟೋಟಲ್ ಇದರ ಸ್ಥಾಪಿತ ಸಾಮರ್ಥ್ಯ ನೋಡ್ತಾ ಹೋದರೆ 17.2 ಮೆಗಾವ್ಯಾಟ್ ಆಗಿರೋದು. ಈ ರೀತಿ ಕಾವೇರಿ ರಿವರ್ ಬೇಸಿನ್ ಅಂತ ಬಂದಾಗ ನಾವು ಅತ್ಯಂತ ಪ್ರಮುಖವಾಗಿ ಎರಡನ್ನು ಗುರುತಿಸೋದು, ಶಿವನ ಸಮುದ್ರ ಮತ್ತು ಶಿಂಷಾ ಅಂತ. ಟೋಟಲ್ ಕಾವೇರಿ ಬೇಸಿನಲ್ಲಿ ಎಷ್ಟು ಸ್ಥಾಪಿತ ಸಾಮರ್ಥ್ಯ ಇದೆ ಅಂತ ನೋಡ್ತಾ ಹೋದರೆ 59.2 ಮೆಗಾವ್ಯಾಟ್ ಇರೋದು ಕಂಡುಬರುತ್ತೆ. ಓಕೆ, ಈ ಎಲ್ಲ ಅಂಶಗಳ ಜೊತೆಗೆ ಇತ್ತೀಚಿನ ದಿನದಲ್ಲಿ ಮತ್ತೊಂದು ಬೆಳವಣಿಗೆ ಆಗಿರೋದು ಕಂಡುಬರುತ್ತೆ. ಕಾವೇರಿ ಬೇಸಿನಲ್ಲಿ ಮತ್ತೊಂದು ಪವರ್ ಪ್ರಾಜೆಕ್ಟ್ ಕೈಗೊಳ್ಳಲಿಕ್ಕೆ ಕರ್ನಾಟಕ ಸರ್ಕಾರ ಆಲೋಚನೆ ಮಾಡ್ತಾ ಇದೆ. ಇದಕ್ಕೆ ರಿಲೇಟೆಡ್ ಆಗಿ ಮೇಕೆದಾಟು ಅನ್ನುವಂಥ ಸ್ಥಳದಲ್ಲಿ ಒಂದು ಪ್ರಾಜೆಕ್ಟ್ ಕೈಗೊಳ್ಳಲಿಕ್ಕೆ ಎಲ್ಲ ಪ್ರಯತ್ನ ನಡೆಸ್ತಾ ಇದೆ. ಆದರೆ ಇದಕ್ಕೆ ತಮಿಳುನಾಡು ಸರ್ಕಾರ ತೀವ್ರ ವಿರೋಧ ಮಾಡ್ತಾ ಇದೆ. ಏನಿದು ಮೇಕೆದಾಟು ಪ್ಲ್ಯಾನ್ ಅಂತ ನೋಡ್ತಾ ಹೋದರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಕಾವೇರಿ ನದಿ ತಮಿಳುನಾಡು ರಾಜ್ಯವನ್ನು ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಮೇಕೆದಾಟು ಮೂಲಕ ಹೋಗುತ್ತೆ. ಮೇಕೆದಾಟುವಿನಲ್ಲಿ ಒಂದು ಜಲಾಶಯ ನಿರ್ಮಿಸೋದು, ಆ ಜಲಾಶಯದಲ್ಲಿ ನೀರನ್ನು ಸ್ಟೋರೇಜ್ ಮಾಡೋದು, ಸುಮಾರು 50 TMC ಸ್ಟೋರೇಜ್ ಆಗುವಂಥ ಜಲಾಶಯ ನಿರ್ಮಿಸಬೇಕನ್ನೋದು ಕರ್ನಾಟಕ ಸರ್ಕಾರದ ಇಂಟೆನ್ಷನ್ ಆಗಿದೆ. ಇಲ್ಲಿ ಸಂಗ್ರಹ ಆಗಿರುವಂಥ ನೀರನ್ನು 2 ಉದ್ದೇಶಕ್ಕಾಗಿ ಬಳಸೋದು. ಒಂದು, ಕುಡಿಯುವ ನೀರಿಗಾಗಿ ಬಳಸ್ಕೊಳ್ಳೋದು, ಸ್ಪೆಷಲಿ ಬೆಂಗಳೂರು ನಗರಕ್ಕೆ ಪೂರೈಕೆ ಮಾಡಲಿಕ್ಕೆ. ಸೆಕೆಂಡ್ ಒನ್, ಅಲ್ಲಿಂದಲೂ ಸಹ ವಿದ್ಯುತ್ ಉತ್ಪಾದನೆ ಮಾಡಬೇಕು ಅಂತ. ಆದರೆ ತಮಿಳುನಾಡು ಸರ್ಕಾರ ಇದಕ್ಕೆ ತೀವ್ರ ವಿರೋಧ ಮಾಡ್ತಾ ಇದೆ. ಆದರೆ ಇಲ್ಲಿ ಕರ್ನಾಟಕದ ವಾದ ಏನಿದೆ ಅಂದರೆ, ಕರ್ನಾಟಕ ತಮಿಳುನಾಡು ರಾಜ್ಯಕ್ಕೆ ಎಷ್ಟು ನೀರನ್ನು ಕೊಡಬೇಕೋ ಆ ನೀರನ್ನು ನೀಡಿದ ನಂತರ ಉಳಿಯುವಂತಹ ನೀರನ್ನು ಇಲ್ಲಿ ಸ್ಟೋರೇಜ್ ಮಾಡಬೇಕನ್ನೋದು ನಮ್ಮ ಸರ್ಕಾರದ ಉದ್ದೇಶ. ಅಂದರೆ ಅತಿ ಹೆಚ್ಚು ಮಳೆಯಾದಂಥ ಸಂದರ್ಭದಲ್ಲಿ ಅಥವಾ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ನಾವು ತಮಿಳುನಾಡಿಗೆ ಎಷ್ಟು ನೀರನ್ನು ಬಿಡಬೇಕು ಅದಕ್ಕಿಂತ ಹೆಚ್ಚು ನೀರನ್ನು ಬಿಡ್ತಾ ಇರ್ತೇವೆ. ಅಂಥ ಸಂದರ್ಭದಲ್ಲಿ ನಾವು ಈ ಡ್ಯಾಮನ್ನು ಇಲ್ಲಿ ಸ್ಟೋರೇಜ್ ಮಾಡಿಕೊಂಡ್ರೆ ಅದು ನಮಗೆ ಉಪಯುಕ್ತ ಆಗುತ್ತೆ ಅನ್ನೋದು ಕರ್ನಾಟಕ ಸರ್ಕಾರದ ವಾದ ಆಗಿದೆ. ಆದರೆ ಅದಕ್ಕೆ ರಿಲೇಟೆಡಾಗಿ ಇನ್ನೂ ಕೆಲವೊಂದು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಓಕೆ, ನೆಕ್ಸ್ಟ್ ಒನ್ ಇರೋದು ಶರಾವತಿ ಬೇಸಿನಲ್ಲಿರುವಂಥ ಪ್ರಾಜೆಕ್ಟ್ಸ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಕಾವೇರಿ ಕಂಪ್ಲೀಟ್ ಆಗಿರೋದು. ನೆಕ್ಸ್ಟ್ ನಾವೀಗ ಶರಾವತಿ ನದಿ ಕಣಿವೆಯಲ್ಲಿರುವಂತಹ ಜಲವಿದ್ಯುತ್ ಉತ್ಪಾದನಾ ಸ್ಥಾವರಗಳ ಬಗ್ಗೆ ನೋಡ್ತಾ ಹೋಗೋಣ. ನಿಮಗೆಲ್ಲ ಗೊತ್ತಿರ್ಬೋದು, ಶರಾವತಿ ನದಿ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದನೆ ಮಾಡುವಂಥ ನದಿ. ಅಂದರೆ ನಮ್ಮ ರಾಜ್ಯದಲ್ಲಿ ಒಟ್ಟು ಎಷ್ಟು ಜಲವಿದ್ಯುತ್ ಉತ್ಪಾದನೆ ಆಗುತ್ತೋ ಅದರಲ್ಲಿ ಅತಿ ಹೆಚ್ಚಿನ ಪಾಲು ಇರೋದು ಶರಾವತಿ ನದಿಯ ಪಾಲು ಅಂತ ಹೇಳೋದು. ಓಕೆ, ಈ ನದಿ ಉಗಮ ಆಗೋದು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಶಿವಮೊಗ್ಗ ಜಿಲ್ಲೆಯ ಅಂಬುತೀರ್ಥದಲ್ಲಿ ಉಗಮ ಆಗುತ್ತೆ ಈ ನದಿ. ಅಂಬುತೀರ್ಥದಲ್ಲಿ ಉಗಮ ಆಗುವಂಥ ಈ ನದಿ ಮುಂದೆ ಉತ್ತರ ಕನ್ನಡ ಜಿಲ್ಲೆ ಪ್ರವೇಶ ಮಾಡುತ್ತೆ. ಅಂತಿಮವಾಗಿ ಇದು ಹೊನ್ನಾವರದ ಬಳಿ ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ. ಅಂದರೆ 2 ಜಿಲ್ಲೆಗಳಲ್ಲಿ ಈ ನದಿ ಹರಿಯೋದನ್ನು ನಾವು ಕಾಣ್ತೇವೆ. ಈ ನದಿಯ ನೀರನ್ನು ಅಥವಾ ಈ ನದಿಯಿಂದ ಜಲವಿದ್ಯುತ್ ಉತ್ಪಾದನೆ ಮಾಡುವ ಉದ್ದೇಶಕ್ಕಾಗಿ 3 ಜಲಾಶಯಗಳನ್ನು ನಿರ್ಮಿಸಲಾಗಿದೆ. ಈ ನದಿಗೆ ರಿಲೇಟೆಡ್ ಆಗಿ 4 ಜಲವಿದ್ಯುತ್ ಉತ್ಪಾದನಾ ಯೋಜನೆಗಳನ್ನು ಕೈಗೊಳ್ಳಲಾಗಿದೆ. ಓಕೆ, ಬನ್ನಿ ಆ ಜಲಾಶಯಗಳು ಯಾವುವು ಮತ್ತು ಆ ಪ್ರಾಜೆಕ್ಟ್ಸ್ಗಳು ಯಾವುವು ಅನ್ನೋದನ್ನು ನೋಡ್ತಾ ಹೋಗೋಣ. ಓಕೆ, ಅದಕ್ಕೂ ಮೊದಲೇ ನಿಮಗೆ ಇನ್ನೊಂದು ಕ್ಲಿಯರ್ ಆಗಿರಬೇಕು. ಏನಂದರೆ, ಶರಾವತಿ ನದಿಯಿಂದ ವಿದ್ಯುತ್ ಉತ್ಪಾದನೆ ಮಾಡಬಹುದು ಅಥವಾ ಮಾಡಬೇಕು ಅನ್ನುವಂತಹ ಈ ಕಾನ್ಸೆಪ್ಟ್ ಅಥವಾ ಈ ಪ್ಲ್ಯಾನನ್ನು ಮೊಟ್ಟ ಮೊದಲ ಬಾರಿಗೆ ನೀಡಿದವರು ಯಾರು ಅಂತ ನೋಡ್ತಾ ಹೋದರೆ, ಮೊಟ್ಟ ಮೊದಲ ಬಾರಿಗೆ ಈ ಪ್ಲ್ಯಾನನ್ನು ನೀಡಿದ ಕೀರ್ತಿ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಸಲ್ಲುತ್ತೆ. 1916ರಲ್ಲಿ ಇವರು ಜೋಗ ಜಲಪಾತಕ್ಕೆ ಭೇಟಿ ನೀಡ್ತಾರೆ. ಬಹುತೇಕ ಸ್ಪರ್ಧಾರ್ಥಿಗಳಿಗೆ ಗೊತ್ತಿರ್ಬೋದು, ಜೋಗ ಜಲಪಾತ ಶರಾವತಿ ನದಿಯಿಂದ ಆಗಿರೋದು. ಈ ಜಲಪಾತಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿಯೇ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಒಂದು ವಿಚಾರ ಬಂದಿರುತ್ತೆ, ಈ ನೀರಿನ ಸಹಾಯದಿಂದ ನಾವು ಸಾಕಷ್ಟು ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಬಹುದು ಅಂತ. ಹಾಗಾಗಿ ಈ ಕಾನ್ಸೆಪ್ಟನ್ನು ಫಸ್ಟ್ ಟೈಮ್ ನೀಡಿದ ಕೀರ್ತಿ ಸರ್ ಎಂ ವಿ ಅವರಿಗೆ ಸಲ್ಲುತ್ತೆ. 1923ರಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಭದ್ರಾವತಿಯಲ್ಲಿ
ಇವತ್ತಿನ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಮಿಸ್ಕೋ ಕಾರ್ಖಾನೆ ಅಸ್ತಿತ್ವಕ್ಕೆ ಬರುತ್ತೆ. ಅಂದರೆ ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಕಂಪ್ನಿ ಅಂತ ಪ್ರೆಸೆಂಟಿಗೆ ಅದಕ್ಕೆ ವಿಸ್ಕೋ ಅಂತ ನಾಮಕರಣ ಮಾಡಲಾಗಿದೆ. ಇಲ್ಲಿ ಆ ಕಂಪನಿ ಅಥವಾ ಆ ಕಾರ್ಖಾನೆಯ ಕಾರ್ಯನಿರ್ವಹಣೆಗೆ ಕಲ್ಲಿದ್ದಲನ್ನೇ ಬಳಸ್ತಾ ಇದ್ದರು. ಆದರೆ ಈ ಕಾರ್ಖಾನೆಯ ಆಡಳಿತ ಮಂಡಳಿಯ ಚೇರ್ಪರ್ಸನ್ ಆಗಿದ್ದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರು ಸಂಸ್ಥಾನಕ್ಕೆ ಒಂದು ಸಲಹೆ ನೀಡ್ತಾರೆ. ಮಿಸ್ಕೋದಲ್ಲಿ ನಾವು ಕಲ್ಲಿದ್ದಲಿನ ಬದಲಾಗಿ ವಿದ್ಯುತ್ತನ್ನು ಬಳಕೆ ಮಾಡಿದರೆ ಬೆಟರ್ ಅನ್ನೋದು ಅವ್ರ ಒಪಿನಿಯನ್ ಆಗಿರುತ್ತೆ ಮತ್ತು ಆ ಸಲಹೆಯನ್ನು ನೀಡ್ತಾರೆ. ಇದಕ್ಕೆ ಬೇಕಾಗುವಂತಹ ವಿದ್ಯುತ್ತನ್ನು ನಾವು ಶರಾವತಿ ನದಿಯಿಂದ ಉತ್ಪಾದನೆ ಮಾಡಿ ಅಲ್ಲಿಂದ ಇದಕ್ಕೆ ಪೂರೈಕೆ ಮಾಡಬೇಕು ಅನ್ನೋದರ ವಿಚಾರ ಆಗಿರುತ್ತೆ. 1927ರಲ್ಲಿ ಮತ್ತೊಮ್ಮೆ ಅವರು ಜೋಗ ಜಲಪಾತಕ್ಕೆ ಭೇಟಿ ನೀಡ್ತಾರೆ. ಈ ಸಂದರ್ಭದಲ್ಲಿ ಆ ಜೋಗದ ಪ್ರಕೃತಿ ಸೌಂದರ್ಯಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಜಲಾಶಯವನ್ನು ಮತ್ತು ಅದಕ್ಕೆ ರಿಲೇಟೆಡ್ ಆಗಿ ಒಂದು ಪ್ರಾಜೆಕ್ಟನ್ನು ಕೈಗೊಳ್ಳಬೇಕು ಅಂತ ಮೈಸೂರು ಸರ್ಕಾರಕ್ಕೆ ಮತ್ತೆ ಅವರು ಸಲಹೆ ನೀಡ್ತಾರೆ. ಇದೆಲ್ಲದರ ಪರಿಣಾಮವಾಗಿ ಶರಾವತಿ ಬೇಸಿನಲ್ಲಿ ಪವರ್ ಪ್ರಾಜೆಕ್ಟ್ಗಳ ಅಸ್ತಿತ್ವಕ್ಕೆ ಬರಲಿಕ್ಕೆ ಆರಂಭ ಆಗ್ತವೆ. ಮೈಸೂರು ಸಂಸ್ಥಾನ ಇವರ ಸಲಹೆಯನ್ನು ಸ್ವೀಕರಿಸುತ್ತೆ. ಆಮೇಲೆ ಈ ಜೋಗ ಜಲಪಾತದ ಬಳಿ ಜಲಾಶಯ ಮತ್ತು ಜಲವಿದ್ಯುತ್ ಸ್ಥಾವರವನ್ನು ಸ್ಥಾಪನೆ ಮಾಡಲಿಕ್ಕೆ ಬೇಕಾಗುವಂತಹ ಸರಕು ಸಾಮಗ್ರಿಗಳನ್ನೆಲ್ಲ ಪೂರೈಕೆ ಮಾಡುವ ಉದ್ದೇಶದಿಂದ ಮೈಸೂರು ಸಂಸ್ಥಾನ ಶಿವಮೊಗ್ಗದಿಂದ ತಾಳಗುಪ್ಪದವರೆಗೆ ರೈಲ್ವೆ ಮಾರ್ಗವನ್ನು ಕೂಡ ವಿಸ್ತರಣೆ ಮಾಡುತ್ತೆ. ಇದೆಲ್ಲವೂ ಕೂಡ ಶರಾವತಿ ಬೇಸಿನಲ್ಲಿ ಜಲವಿದ್ಯುತ್ ಉತ್ಪಾದನಾ ಸ್ಥಾವರ ಅಥವಾ ಕೇಂದ್ರಗಳು ಅನುಷ್ಠಾನಕ್ಕೆ ಬರೋದಕ್ಕಿಂತ ಮುಂಚಿನ ಬೆಳವಣಿಗೆಗಳಾಗಿದ್ದಾವೆ. ಓಕೆ, ಮೊದಲನೇದಾಗಿ ನೋಡೋಣ ಯಾವ ಪ್ರಾಜೆಕ್ಟ್ ಆರಂಭ ಆಯಿತು ಶರಾವತಿ ಬೇಸಿನಲ್ಲಿ ಅಂತ ನೋಡ್ತಾ ಹೋದರೆ, ಮೊದಲನೇದು ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತ ಶರಾವತಿ ನದಿಗೆ ರಿಲೇಟೆಡ್ ಆಗಿ ಅಸ್ತಿತ್ವಕ್ಕೆ ಬಂದಂತಹ ಮೊಟ್ಟ ಮೊದಲ ಜಲವಿದ್ಯುತ್ ಉತ್ಪಾದನಾ ಯೋಜನೆ ಇದಾಗಿದೆ. ಈ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ನೀರನ್ನು ಪೂರೈಕೆ ಮಾಡುವ ಉದ್ದೇಶದಿಂದ ಶರಾವತಿ ನದಿಗೆ ಅಡ್ಡಲಾಗಿ ಹಿರೇಭಾಸ್ಕರ ಅನ್ನುವಂಥ ಒಂದು ಜಲಾಶಯವನ್ನು ನಿರ್ಮಿಸಲಾಗುತ್ತೆ. ಈ ಜಲಾಶಯದ ಸಂಗ್ರಹಣಾ ಸಾಮರ್ಥ್ಯ 25 TMC ಆಗಿರುತ್ತೆ. ಅಂದರೆ ಹಿರೇಭಾಸ್ಕರ ಡ್ಯಾಮ್ನಲ್ಲಿ ನೀರನ್ನು ಸಂಗ್ರಹಿಸೋದು, ಅಲ್ಲಿ ಸಂಗ್ರಹಿಸಿರುವಂಥ ನೀರನ್ನು ಮತ್ತೆ 2-3 ಹಂತಗಳಲ್ಲಿ ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಏನಿದೆ ಅಲ್ವಾ ಆ ಸ್ಟೇಷನ್ಗೆ ಪೂರೈಕೆ ಮಾಡಲಿಕ್ಕೆ ಯೋಜನೆ ಮಾಡಲಾಗಿರುತ್ತೆ. ಆ ರೀತಿ ಅದು ಅನುಷ್ಠಾನಕ್ಕೂ ಸಹ ಬರುತ್ತೆ. 1948ರಲ್ಲಿ ಇಲ್ಲಿ ವಿದ್ಯುತ್ ಉತ್ಪಾದನಾ ಕಾರ್ಯ ಆರಂಭ ಆಗುತ್ತೆ. ಇದು ನಮ್ಮ ರಾಜ್ಯದ 3ನೇ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಅನ್ನೋದು ವಿಶೇಷ. ಫಸ್ಟ್ ಒನ್ ಶಿವನ ಸಮುದ್ರ ನಾವು ಆಲ್ರೆಡಿ ಚರ್ಚೆ ಮಾಡಿದ ಹಾಗೆ, ಸೆಕೆಂಡ್ ಒನ್ ಶಿಂಷಾ ನಾವು ಆಲ್ರೆಡಿ ಚರ್ಚೆ ಮಾಡಿದ್ವಿ ಈಗಲೇ, ಥರ್ಡ್ ಒನ್ ಅಂದರೆ ಅದು ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತ. ಭಾರತದ ರಾಷ್ಟ್ರಪಿತ ಆಗಿರುವಂಥ ಮಹಾತ್ಮ ಗಾಂಧೀಜಿಯವರ ಹೆಸರನ್ನೇ ಈ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ನಾಮಕರಣ ಮಾಡಲಾಗುತ್ತೆ. ಓಕೆ, ಇದರ ಸ್ಥಾಪಿತ ಸಾಮರ್ಥ್ಯ ಎಷ್ಟಾಗಿತ್ತು ಅಂತ ನೋಡ್ತಾ ಹೋದರೆ 139.20 ಮೆಗಾವ್ಯಾಟ್ ಆಗಿತ್ತು. ಇದಿಷ್ಟು ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಗೆ ರಿಲೇಟೆಡ್ ಆಗಿರುವಂಥ ಬೇಸಿಕ್ ವಿಚಾರಗಳು. ಓಕೆ, ಈ ಮ್ಯಾಪ್ ನೋಡಿದ್ರೆ ಗೊತ್ತಾಗುತ್ತೆ, ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಮ್ಯಾಪ್ ಕಾಣಿಸ್ತಾ ಇದೆ. ಈ ಮ್ಯಾಪ್ ನೋಡಿದ್ರೆ ನಿಮಗೆಲ್ಲ ವಿಚಾರ ಕ್ಲಿಯರ್ ಆಗುತ್ತೆ. ನಾನಿಲ್ಲಿ ಹೈಲೈಟ್ ಮಾಡ್ತಾ ಹೋಗ್ತಿದ್ದೇನೆ. ಫಸ್ಟ್ ಒನ್ ಇದು ಹಿರೇಭಾಸ್ಕರ ಡ್ಯಾಮ್. ಇದು ಅಂದರೆ ಶರಾವತಿ ನದಿಗೆ ನಿರ್ಮಿಸಿರುವಂಥ ಮೊಟ್ಟ ಮೊದಲ ಡ್ಯಾಮ್ ಇದು. ಈ ಡ್ಯಾಮ್ನಿಂದ ಇಲ್ಲಿ ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅಂತ ಒಂದು ಹೈಲೈಟ್ ಮಾಡ್ತಾ ಇದ್ದೀನಲ್ಲ, ಈ ಪ್ಲೇಸಲ್ಲಿ ಜಲವಿದ್ಯುತ್ ಉತ್ಪಾದನಾ ಸ್ಥಾವರ ಇರೋದು. ಇಲ್ಲಿಂದ ಇಲ್ಲಿಗೆ ನೀರನ್ನು ಪೂರೈಕೆ ಮಾಡೋದು, ಅಲ್ಲಿ ವಿದ್ಯುತ್ ಉತ್ಪಾದನೆ ಮಾಡೋದು. ಇದರ ಇನ್ಸ್ಟಾಲ್ಡ್ ಕೆಪಾಸಿಟಿ 139 ಮೆಗಾವ್ಯಾಟ್ ಇರೋದು. ಆಲ್ರೆಡಿ ಪ್ರೀವಿಯಸ್ ಇದರಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಓಕೆ, ನೆಕ್ಸ್ಟ್ ಇದಕ್ಕೆ ಪೂರಕವಾಗಿ ಇನ್ನೊಂದು ವಿಚಾರ ಗೊತ್ತಿರಬೇಕು. ತಾಳಗುಪ್ಪ ಅನ್ನುವಂಥ ಪ್ಲೇಸ್ ಇಲ್ಲಿರೋದು. ಏನು ನಾನು ಆಲ್ರೆಡಿ ಹೇಳ್ದಲ್ಲ ನಿಮಗೆ, ಶಿವಮೊಗ್ಗದಿಂದ ಇಲ್ಲಿಗೆ ರೈಲ್ವೆ ಮಾರ್ಗ ವಿಸ್ತರಣೆ ಮಾಡ್ತಾರಂತ. ಇಲ್ಲಿ ಸಾಗರ ಇರೋದು, ಶಿವಮೊಗ್ಗ ಈ ಇದರಲ್ಲಿರೋದು. ಈ ಕಡೆಯಿಂದ ತಾಳಗುಪ್ಪಕ್ಕೆ ರೈಲ್ವೆ ಮಾರ್ಗ ವಿಸ್ತರಣೆ ಮಾಡ್ತಾರೆ. ಅಲ್ಲಿಂದ ಸರಕು ಸಾಮಗ್ರಿ ಪೂರೈಕೆ ಮಾಡಿ ಹಿರೇಭಾಸ್ಕರ ಜಲಾಶಯ ಮತ್ತು ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನನ್ನು ಅನುಷ್ಠಾನಕ್ಕೆ ತರಲಾಗುತ್ತೆ 1948ರಲ್ಲಿ. ಓಕೆ, ನೆಕ್ಸ್ಟ್ ಒನ್ ಇದಾದ ನಂತರ ಅಂದರೆ ಮಹಾತ್ಮ ಗಾಂಧಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರದಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ತಾ ಇತ್ತು. ಅದರ ಜೊತೆಗೆ ಇನ್ನೂ 2 ಜಲವಿದ್ಯುತ್ ಉತ್ಪಾದನಾ ಸ್ಥಾವರಗಳು ಕಾವೇರಿ ಬೇಸಿನಲ್ಲಿ ವರ್ಕ್ ಮಾಡ್ತಾ ಇತ್ತು. ಆದರೆ 1950-60ರ ದಶಕದಲ್ಲಿ ಕರ್ನಾಟಕದಲ್ಲಿ ವಿದ್ಯುತ್ತಿನ ಬೇಡಿಕೆ ಮತ್ತೆ ಹೆಚ್ಚಾಗ್ತಾ ಹೋಯಿತು. ಅಂಥ ಸಂದರ್ಭದಲ್ಲಿ ಸರ್ಕಾರ ಮತ್ತೆ ಬೇರೆ ಪ್ರಾಜೆಕ್ಟ್ಗಳ ಬಗ್ಗೆ ವಿಚಾರ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಈ ಸಂದರ್ಭದಲ್ಲಿ ಸರ್ಕಾರದ ವಿಚಾರ ಏನಾಗಿತ್ತು ಅಂದರೆ, ಶರಾವತಿ ಬೇಸಿನಲ್ಲಿ ಇನ್ನೂ ಏನಾದರೂ ಪ್ರಾಜೆಕ್ಟ್ ಕೈಗೊಳ್ಳಬಹುದಾ ಅನ್ನುವಂಥ ಒಂದು ವಿಚಾರ ಬರುತ್ತೆ. ಯಾಕಂದರೆ ಶರಾವತಿ ಬೇಸಿನಲ್ಲಿ ಸಾಕಷ್ಟು ನೀರು ಹರಿದು ಹೋಗ್ತಾ ಇತ್ತು. ಆಲ್ರೆಡಿ ಹಿರೇಭಾಸ್ಕರ ಜಲಾಶಯ ನಿರ್ಮಿಸಿದ್ರು, 25 TMC ನೀರಲ್ಲಿ ಸ್ಟೋರೇಜ್ ಮಾಡ್ಬೋದಿತ್ತು. ಅದನ್ನು ಹೊರತುಪಡಿಸೂ ಸಹ ಇನ್ನೂ ಶರಾವತಿ ನದಿಯಲ್ಲಿ ನೀರು ಹರಿತಾ ಇತ್ತು. ಹಾಗಾಗಿ ಸರ್ಕಾರ ಏನು ವಿಚಾರ ಮಾಡುತ್ತೆ ಅಂದರೆ, ಶರಾವತಿ ಬೇಸಿನಲ್ಲಿಯೇ ಮತ್ತೊಂದು ಪ್ರಾಜೆಕ್ಟ್ ಕೈಗೊಳ್ಳೋಣ,
ಮತ್ತೊಂದು ಡ್ಯಾಮನ್ನು ನಿರ್ಮಿಸೋಣ ಅನ್ನೋದು. ಹೆಂಗೆ ಅಂದರೆ ಶರಾವತಿ ನೀರನ್ನು ಬಹುತೇಕ ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುವಂಥ ರೀತಿಯಲ್ಲಿ ದೊಡ್ಡ ಪ್ರಮಾಣದ ಒಂದು ಪ್ರಾಜೆಕ್ಟು ಮತ್ತು ದೊಡ್ಡ ಪ್ರಮಾಣದ ಡ್ಯಾಮನ್ನು ನಿರ್ಮಿಸಬೇಕು ಅನ್ನುವಂಥ ವಿಚಾರ ಸರ್ಕಾರ ಮಾಡುತ್ತೆ. ಈ ಸಂದರ್ಭದಲ್ಲಿ ಶರಾವತಿ ಬೇಸಿನ್ ಏರಿಯಾವನ್ನು ಸಮೀಕ್ಷೆ ಮಾಡಿದಾಗ ಆ ತಂಡಕ್ಕೆ ಸಿಕ್ಕಿರುವಂಥ ಅತ್ಯಂತ ಸೂಕ್ತ ಸ್ಥಳ ಅಂದರೆ ಶರಾವತಿ ಬೇಸಿನಲ್ಲಿ ನಿರ್ಮಿಸಬಹುದಾದಂಥ ಅತಿ ದೊಡ್ಡ ಜಲಾಶಯ ನಿರ್ಮಿಸಲಿಕ್ಕೆ ಹೆಚ್ಚು ಸೂಟೇಬಲ್ ಪ್ಲೇಸ್ ಅವರಿಗೆ ದೊರಕಿದ್ದು ಅಂದರೆ ಅದು ಲಿಂಗನಮಕ್ಕಿ ಅನ್ನುವಂಥ ಸ್ಥಳ. ಆಲ್ರೆಡಿ ಕೇಳಿರ್ಬೋದು ನೀವು, ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ಲಿಂಗನಮಕ್ಕಿ ಅನ್ನುವಂಥ ಸ್ಥಳದಲ್ಲಿ ಜಲಾಶಯ ನಿರ್ಮಿಸಿದ್ರೆ ನಾವು ಶರಾವತಿ ನದಿಯ ನೀರನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ಕೊಳ್ಬೋದು ಅನ್ನುವಂಥ ಒಂದು ವರದಿ ಕೊಡುತ್ತೆ. ಹಾಗಾಗಿ ಸರ್ಕಾರ ಲಿಂಗನಮಕ್ಕಿಯಲ್ಲಿ ಒಂದು ಜಲಾಶಯ ನಿರ್ಮಿಸಲಿಕ್ಕೆ ತೀರ್ಮಾನ ಮಾಡುತ್ತೆ. ಆದರೆ ಏನು ಸಮಸ್ಯೆ ಅಂದರೆ ಲಿಂಗನಮಕ್ಕಿಯಲ್ಲಿ ನಾವು ಸ್ಥಳದಲ್ಲಿ ಅತಿ ದೊಡ್ಡ ಪ್ರಮಾಣದ ಜಲಾಶಯವನ್ನು ನಿರ್ಮಿಸಿದ್ರೆ ಆ ಜಲಾಶಯದಲ್ಲಿ ಸಂಗ್ರಹ ಆಗುವಂತಹ ನೀರಿನಲ್ಲಿ ಈ ಮುಂಚೆ ನಿರ್ಮಿಸಿರುವಂತಹ ಹಿರೇಭಾಸ್ಕರ ಡ್ಯಾಮ್ ಮುಳುಗೋಗುವಂಥ ಸಾಧ್ಯತೆ ಇತ್ತು. ಆದರೆ ಅನಿವಾರ್ಯ ಆಗಿತ್ತು. ಯಾಕಂದರೆ ಇದನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ಸ್ಥಳದಲ್ಲಿಯೂ ಕೂಡ ನಾವು ಜಲಾಶಯ ನಿರ್ಮಿಸಿದ್ರೆ ಶರಾವತಿ ನೀರನ್ನು ನಾವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡ್ಕೊಳ್ಳಿಕ್ಕೆ ಪಾಸಿಬಿಲಿಟಿ ಇರಲಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ಇದನ್ನು ನಿರ್ಮಿಸಬೇಕಾಗುತ್ತೆ. ಇಲ್ಲಿ ಲಿಂಗನಮಕ್ಕಿ ಪ್ಲೇಸ್ ಇರೋದು, ಲಿಂಗನಮಕ್ಕಿ ಜಲಾಶಯ ನಿರ್ಮಿಸಿರೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಹೈಲೈಟ್ ಮಾಡ್ತಾ ಇದ್ದೀನಿ, ಇಲ್ಲಿ ಹಿರೇಭಾಸ್ಕರ ಡ್ಯಾಮ್ ಅಂದರೆ ಲಿಂಗನಮಕ್ಕಿ ಜಲಾಶಯದಲ್ಲಿ ಈ ಡ್ಯಾಮ್ ಮುಳುಗಿ ಹೋಗಿರೋದು. ಪ್ರೆಸೆಂಟ್ ಇವತ್ತಿಗೂ ಕೂಡ ನಾವು ಲಿಂಗನಮಕ್ಕಿ ಡ್ಯಾಮ್ನಲ್ಲಿ ನೀರಿನ ಪ್ರಮಾಣ ಕಡಿಮೆ ಆದರೆ ಹಿರೇಭಾಸ್ಕರ ಜಲಾಶಯವನ್ನು ನೋಡ್ಬೋದಾಗಿದೆ. ಹಾಗಾಗಿ ಅನಿವಾರ್ಯ ಆಗಿ ಈ ಲಿಂಗನಮಕ್ಕಿ ಪ್ಲೇಸಲ್ಲಿ ಜಲಾಶಯವನ್ನು ನಿರ್ಮಿಸಲೇಬೇಕಾಯಿತು. ಓಕೆ, ಬನ್ನಿ ನೋಡೋಣ ಲಿಂಗನಮಕ್ಕಿ ಡ್ಯಾಮು ಮತ್ತು ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಪ್ಲ್ಯಾನ್ಸ್ಗಳೇನಾಗಿತ್ತು ಅಂತ. ಓಕೆ, ಲಿಂಗನಮಕ್ಕಿಯಲ್ಲಿ ಜಲಾಶಯವನ್ನು ನಿರ್ಮಿಸ್ತಾರೆ. ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಲ್ಲ, ಈ ಪ್ಲೇಸಲ್ಲಿ ಲಿಂಗನಮಕ್ಕಿ ಡ್ಯಾಮ್ ಇರೋದು. ಲಿಂಗನಮಕ್ಕಿ ಜಲಾಶಯವನ್ನು ನಿರ್ಮಿಸಿದ ನಂತರ ಅದಕ್ಕೆ ರಿಲೇಟೆಡ್ ಆಗಿ ಒಂದು ಪ್ರಾಜೆಕ್ಟ್ ಅನುಷ್ಠಾನಕ್ಕೆ ಬರುತ್ತೆ. ಅದುವೇ ಶರಾವತಿ ಜನರೇಟಿಂಗ್ ಸ್ಟೇಷನ್ ಅಂತ. ಅಂದರೆ ಶರಾವತಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಅನ್ನುವಂಥ ಒಂದು ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಅಸ್ತಿತ್ವಕ್ಕೆ ಬರುತ್ತೆ. ಅಷ್ಟೇ ಅಲ್ಲ, ಈ ಲಿಂಗನಮಕ್ಕಿ ಡ್ಯಾಮ್ನ ಬೇಸ್ನಲ್ಲಿಯೇ ಒಂದು ಪವರ್ ಹೌಸ್ ಅನುಷ್ಠಾನಕ್ಕೆ ತರ್ತಾರೆ, ಲಿಂಗನಮಕ್ಕಿ ಪವರ್ ಹೌಸ್ ಅಂತ. ಅಂದರೆ ಆ ಜಲಾಶಯದ ಕೆಳಭಾಗದಲ್ಲಿಯೇ ಒಂದು ಪವರ್ ಹೌಸ್ ಅನುಷ್ಠಾನಕ್ಕೆ ತರ್ತಾರೆ. ಅದರ ಜೊತೆಗೆ ಇದು ಶರಾವತಿ ನದಿ ಈ ರೀತಿ ಫ್ಲೋ ಆಗೋದು. ಇಲ್ಲಿ ಜೋಗ ಜಲಪಾತ ಇರೋದು, ಈ ಏರಿಯಾದಲ್ಲಿರೋದು ಜೋಗ್ ಫಾಲ್ಸ್ ಅಂತಿರೋದು. ಇಲ್ಲಿ ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಇರೋದು, ಆಲ್ರೆಡಿ ಹಿರೇಭಾಸ್ಕರ ಜಲಾಶಯಕ್ಕೆ ರಿಲೇಟೆಡ್ ಆಗಿರೋದು. ಈ ಭಾಗದಲ್ಲಿ ಲಿಂಗನಮಕ್ಕಿ ಜಲಾಶಯಕ್ಕೆ ರಿಲೇಟೆಡ್ ಆಗಿರುವಂಥ ಪ್ರಾಜೆಕ್ಟ್ ಇರೋದು ಶರಾವತಿ ಪವರ್ ಜನರೇಟಿಂಗ್ ಪ್ಲ್ಯಾಂಟ್ ಅಂತ. ಏನು ಈ ಲಿಂಗನಮಕ್ಕಿ ಜಲಾಶಯದಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಳಸ್ಕೊಂಡು ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಏನು ಶರಾವತಿ ಜನರೇಟಿಂಗ್ ಸ್ಟೇಷನ್ ಅಂತ ನಾವು ಚರ್ಚೆ ಮಾಡ್ತಾ ಇದ್ದೇವಲ್ವ, ಈ ಪ್ರಾಜೆಕ್ಟು ಬಹುತೇಕ ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ಗೆ ನಿಯರೆಸ್ಟ್ ಪ್ಲೇಸ್ ಆನೆಬೈಲು ಅನ್ನುವಂಥ ಪ್ಲೇಸ್ ಇದೆ, ಆ ಪ್ಲೇಸಲ್ಲಿ ಅನುಷ್ಠಾನಕ್ಕೆ ತರ್ತಾರೆ. ಓಕೆ, ಇದ್ರ ಬಗ್ಗೆ ಇನ್ನೂ ನೋಡ್ತಾ ಹೋದರೆ ನಿಮಗೆ ಆಲ್ರೆಡಿ ಲಿಂಗನಮಕ್ಕಿ ಜಲಾಶಯದ ಬಗ್ಗೆ ಗೊತ್ತಿರುತ್ತೆ. ಇದು ನಮ್ಮ ರಾಜ್ಯದ ಅತಿ ದೊಡ್ಡ ಜಲಾಶಯ ಅನ್ನುವಂಥ ಕೀರ್ತಿಗೆ ಪಾತ್ರವಾಗಿದೆ. ಅಂದರೆ ನಮ್ಮ ರಾಜ್ಯದ ಅತಿ ದೊಡ್ಡ ಜಲಾಶಯ ಯಾವುದಂತ ಕೇಳಿದ್ರೆ ಅದಕ್ಕೆ ನೀವು ಆನ್ಸರ್ ಮಾಡಬೇಕಾಗಿದ್ದು ಲಿಂಗನಮಕ್ಕಿ, ಶರಾವತಿ ನದಿಗೆ ರಿಲೇಟೆಡ್ ಆಗಿರೋದು, ಶಿವಮೊಗ್ಗ ಜಿಲ್ಲೆಯಲ್ಲಿರೋದು. ಆದರೆ ಇದರ ಉದ್ದೇಶ ಏನಾಗಿತ್ತಂದರೆ ಜಲವಿದ್ಯುತ್ ಉತ್ಪಾದನೆ ಮಾಡೋದಷ್ಟೇ ಈ ಜಲಾಶಯದ ಬಹುಮುಖ್ಯ ಉದ್ದೇಶ. ಆದರೆ ರಾಜ್ಯದ ಅತಿ ದೊಡ್ಡ ನೀರಾವರಿ ಉದ್ದೇಶ ಅಥವಾ ನೀರಾವರಿ ಉದ್ದೇಶ ಹೊಂದಿರುವಂಥ ಯೋಜನೆ ಅಥವಾ ಜಲಾಶಯ ಯಾವುದಂತ ಕೇಳಿದ್ರೆ ಅದಕ್ಕೆ ನೀವು ತುಂಗಭದ್ರಾ ಅಂತ ಹೇಳಬೇಕು. ತುಂಗಭದ್ರಾ ಜಲಾಶಯ ಹೆಂಗಿದೆ ಅಂದರೆ ಅದು ಮಲ್ಟಿಪರ್ಪೋಸ್ ಆಗಿ ಅನುಷ್ಠಾನಕ್ಕೆ ಬಂದಿರುವಂಥ ಪ್ರಾಜೆಕ್ಟ್ ಅದು. ಆದರೆ ಲಿಂಗನಮಕ್ಕಿ ಹೆಂಗಿದೆ ಅಂದರೆ ಏಕೈಕ ಉದ್ದೇಶ ಹೊಂದಿದ್ದು ಜಲವಿದ್ಯುತ್ ಉತ್ಪಾದನೆ ಮಾಡಬೇಕು ಅಂತ. ನೆಕ್ಸ್ಟ್ ಸ್ಟೋರೇಜ್ ಕೆಪಾಸಿಟಿ 168 TMC ಇರೋದು. ಓಕೆ, ಆಲ್ರೆಡಿ ನಾವು ಪ್ರೀವಿಯಸ್ ಒಂದು ಸ್ಲೈಡಲ್ಲಿ ಚರ್ಚೆ ಮಾಡಿದ್ದೇವೆ, ಹಿರೇಭಾಸ್ಕರ ಜಲಾಶಯ ಮುಳುಗಡೆ ಆಗಬೇಕಾಯ್ತು ಅನಿವಾರ್ಯವಾಗಿ ಅಂತ. ಯಾಕೆಂದರೆ ಹಿರೇಭಾಸ್ಕರ ಜಲಾಶಯದ ಸಾಮರ್ಥ್ಯ ಎಷ್ಟಿತ್ತು, 25 TMC ಮಾತ್ರ ಇತ್ತು. ಆದರೆ ಇದು 168 TMC ಅಂತ, ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ನಾವು ಸಂಗ್ರಹಿಸ್ಬೋದಾಗಿತ್ತು. ಹಾಗಾಗಿಯೇ ಈ ಜಲಾಶಯ ನಿರ್ಮಾಣ ಆದ ನಂತರ ಜಲಾಶಯದ ನೀರಿನಲ್ಲಿ ಹಿರೇಭಾಸ್ಕರ ಜಲಾಶಯ ಮುಳುಗಡೆ ಆಯಿತು ಅಂತ ಹೇಳೋದು. ಓಕೆ, ಪವರ್ ಪ್ರಾಜೆಕ್ಟ್ ವಾಸ್ ಎಸ್ಟಾಬ್ಲಿಷ್ಡ್ ಎಟ್ ಆನೆಬೈಲು ಅನ್ನುವಂಥ ಸ್ಥಳದಲ್ಲಿ. ಆಲ್ರೆಡಿ ನಾವು ಪ್ರೀವಿಯಸ್ ಸ್ಲೈಡಲ್ಲೇ ಚರ್ಚೆ ಮಾಡಿದ್ದೇವೆ. ಆನೆಬೈಲು ಅನ್ನುವಂಥ ಸ್ಥಳ ಮಹಾತ್ಮ ಗಾಂಧಿ ಪ್ರಾಜೆಕ್ಟ್ಗೆ ನಿಯರೆಸ್ಟ್ ಇರುವಂಥ ಪ್ಲೇಸು. ಅಲ್ಲಿ ಈ ಪವರ್ ಪ್ರಾಜೆಕ್ಟ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನೀರನ್ನು ಲಿಂಗನಮಕ್ಕಿಯಿಂದ ಅಲ್ಲಿಗೆ ನೀರನ್ನು ಪೂರೈಕೆ ಮಾಡಲಾಗುತ್ತೆ. ಇನ್ಸ್ಟಾಲ್ಡ್ ಕೆಪಾಸಿಟಿ 1035 ಮೆಗಾವ್ಯಾಟ್ ಇರೋದು. ಅಂದರೆ ಸ್ಥಾಪಿತ ಸಾಮರ್ಥ್ಯ 1035 ಮೆಗಾವ್ಯಾಟ್ ಆಗಿತ್ತು. ನಿಮಗೆ ಗೊತ್ತಿರುವ ಹಾಗೆ ದಿಸ್ ಈಸ್ ದ ಲಾರ್ಜೆಸ್ಟ್ ಹೈಡ್ರೋ ಪ್ರಾಜೆಕ್ಟ್ ಆಫ್ ದಿ ಸ್ಟೇಟ್.
ನಮ್ಮ ರಾಜ್ಯದ ಅತಿ ದೊಡ್ಡ ಜಲವಿದ್ಯುತ್ ಉತ್ಪಾದನಾ ಸ್ಥಾವರ ಯಾವುದಂತ ಕೇಳಿದ್ರೆ ಅದಕ್ಕೆ ನೀವು ಶರಾವತಿ ಜನರೇಟಿಂಗ್ ಸ್ಟೇಷನ್ ಅಂತಲೇ ಆನ್ಸರ್ ಮಾಡಬೇಕು. ಓಕೆ, ನೆಕ್ಸ್ಟ್ ಒನ್ ನೋಡ್ತಾ ಹೋದರೆ ಲಿಂಗನ್ಮಕ್ಕಿ ಡ್ಯಾಮ್ ಪವರ್ ಹೌಸ್ ಅಂತ ಆಲ್ರೆಡಿ ನಾನು ಮ್ಯಾಪಲ್ಲಿ ಕೂಡ ಇದ್ರ ಬಗ್ಗೆ ಹೇಳಿದ್ದೆ. ಲಿಂಗನ್ಮಕ್ಕಿ ಡ್ಯಾಮ್ನ ಬೇಸ್ನಲ್ಲಿಯೇ ಒಂದು ಪವರ್ ಹೌಸನ್ನು ಸ್ಟಾರ್ಟ್ ಮಾಡ್ತಾರೆ. ಇದರ ಸ್ಥಾಪಿತ ಸಾಮರ್ಥ್ಯ 55 ಮೆಗಾವ್ಯಾಟು ಆಗಿರುತ್ತೆ. ಓಕೆ, ನೆಕ್ಸ್ಟ್ ಒನ್ ನೋಡ್ತಾ ಹೋದರೆ ಶರಾವತಿ ಬೇಸಿನಲ್ಲಿರುವಂತಹ ಮತ್ತೊಂದು ಪವರ್ ಪ್ರಾಜೆಕ್ಟು ಮತ್ತು ಮತ್ತೊಂದು ಜಲಾಶಯ ಎರಡನ್ನೂ ಈ ಸ್ಲೈಡಲ್ಲಿ ನಿಮಗೆ ಕ್ಲಿಯರ್ ಆಗ್ತಾ ಇದೆ. ಓಕೆ, ಪವರ್ ಪ್ರಾಜೆಕ್ಟ್ನ ಹೆಸರು ಗೇರುಸೊಪ್ಪ ಡ್ಯಾಮ್ ಪವರ್ ಹೌಸ್ ಅಂತ. ಅಂದರೆ ಇದು 4ನೇ ಯೋಜನೆಯಾಗಿ ಇದನ್ನು ಕೈಗೊಳ್ಳಲಾಗುತ್ತೆ. ಇದಕ್ಕೆ ಗೇರುಸೊಪ್ಪ ಅನ್ನುವಂಥ ಪ್ಲೇಸಲ್ಲಿ ಒಂದು ಜಲಾಶಯವನ್ನು ಕೂಡ ನಿರ್ಮಿಸ್ತಾರೆ, ಗೇರುಸೊಪ್ಪ ಡ್ಯಾಮ್ ಅಂತ. ಆಲ್ರೆಡಿ ಸ್ಕ್ರೀನ್ ಮೇಲೆ ನಿಮಗೆ ಅದರ ಇಮೇಜ್ ಕೂಡ ಕಾಣಿಸ್ತಾ ಇದೆ. ಗೇರುಸೊಪ್ಪ ಅನ್ನುವಂಥ ವಿಲೇಜ್ ಇದೆ ಉತ್ತರ ಕನ್ನಡ ಡಿಸ್ಟಿಕಲ್ಲಿ, ಅಲ್ಲಿ ಈ ಜಲಾಶಯ ನಿರ್ಮಾಣ ಆಗಿರೋದು. ಆ ಜಲಾಶಯದ ಬೇಸ್ನಲ್ಲಿಯೇ ಈ ಪವರ್ ಹೌಸ್ ಕೂಡ ಕಾರ್ಯನಿರ್ವಹಿಸ್ತಾ ಇರೋದು. ಓಕೆ, ಇಲ್ಲಿ ಫಸ್ಟ್ ಯೂನಿಟ್ 2001ರಲ್ಲಿ ಇದು ಕಾರ್ಯಾರಂಭ ಮಾಡುತ್ತೆ. ಟೋಟಲ್ ಇದರ ಸ್ಥಾಪಿತ ಸಾಮರ್ಥ್ಯ 240 ಮೆಗಾವ್ಯಾಟ್ ಆಗಿರುತ್ತೆ. ಈ ರೀತಿ ಶರಾವತಿ ಬೇಸಿನಲ್ಲಿ ಬಂದಾಗ ನಾವು ಅತ್ಯಂತ ಪ್ರಮುಖವಾಗಿ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ ಹಾಗೆ 3 ಡ್ಯಾಮ್ಗಳನ್ನು 4 ಪ್ರಾಜೆಕ್ಟ್ಗಳನ್ನು ಕಾಣ್ತೇವೆ. ಇನ್ನೊಂದು ಬಾರಿ ನಾನು ಹೈಲೈಟ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನಾನು ಹೈಲೈಟ್ ಮಾಡ್ತಾ ಇರೋದು ಲಿಂಗನ್ಮಕ್ಕಿ ಪವರ್ ಹೌಸ್ ಅಂತ. ಲಿಂಗನ್ಮಕ್ಕಿ ಡ್ಯಾಮ್ನ ಬೇಸ್ನಲ್ಲೇ ಈ ಪವರ್ ಪ್ರಾಜೆಕ್ಟ್ ಇರೋದು. ಆಮೇಲೆ ಈ ರೀತಿ ನೀರು ಫ್ಲೋ ಆಗ್ತಾ ಇರುತ್ತೆ, ನದಿ ಫ್ಲೋ ಆಗೋದು. ಇಲ್ಲಿ ಬಂದಾಗ ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಇರೋದು, ಇದು ಫಸ್ಟ್ ಪ್ಲ್ಯಾನ್ ಅಂತ ಹೇಳೋದು. ಆಮೇಲೆ ಶರಾವತಿ ಪವರ್ ಜನರೇಷನ್ ಪ್ಲ್ಯಾಂಟ್ ಅಂತ ಇರೋದು, ಇದು ಕೂಡ ರಿವರ್ ಬೇಸಿನಲ್ಲಿರೋದು. ಅತಿ ದೊಡ್ಡದಾದಂತಹ, ಕೇವಲ ಶರಾವತಿ ಬೇಸಿನ್ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಅತಿ ದೊಡ್ಡದಾದಂಥ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಆಗಿದೆ. ಮುಂದೆ ಹೀಗೆ ಶರಾವತಿ ನದಿ ಫ್ಲೋ ಆಗೋದು. ಈ ಭಾಗದಲ್ಲಿ ಬಂದಾಗ ಇಲ್ಲಿ ಗೇರುಸೊಪ್ಪ ಡ್ಯಾಮನ್ನು ನಿರ್ಮಿಸಲಾಗಿದೆ. ಈ ಡ್ಯಾಮ್ನ ಅಡಿಯಲ್ಲಿಯೇ ಗೇರುಸೊಪ್ಪ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಈ ರೀತಿ ಟೋಟಲ್ ಆಗಿ 3 ಜಲಾಶಯಗಳನ್ನು 4 ಪ್ರಾಜೆಕ್ಟ್ಗಳನ್ನು ನಾವು ಕಾಣ್ತೇವೆ. ಇದನ್ನು ಹೊರತುಪಡಿಸಿ ಇನ್ನೂ ಸಣ್ಣ ಪುಟ್ಟ ಕೆಲವೊಂದು ಇದನ್ನು ಕಾಣ್ಬೋದು ನಾವು. ಆದರೆ ಅತ್ಯಂತ ಪ್ರಮುಖವಾಗಿ ಬಂದಾಗ 3 ಡ್ಯಾಮ್ಗಳು ಇಂಪಾರ್ಟೆಂಟ್ ಆಗ್ತವೆ ಕಾಂಪಿಟೇಟಿವ್ ಎಕ್ಸಾಮಿಂದ. ಓಕೆ, ಟೋಟಲ್ ಈ ಟೇಬಲ್ ನೋಡಿದ್ರೆ ಗೊತ್ತಾಗುತ್ತೆ. ಟೋಟಲ್ ಆಗಿ ಈ ಬೇಸಿನಲ್ಲಿ, ಶರಾವತಿ ಬೇಸಿನಲ್ಲಿ ಬಂದಾಗ ಟೋಟಲ್ 1469.2 ಮೆಗಾವ್ಯಾಟ್ನಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡಲಾಗುತ್ತೆ. ಅದರಿಂದ ಹೇಳಿದ್ದು ಶರಾವತಿ ನದಿ ನಮ್ಮ ರಾಜ್ಯದಲ್ಲಿ ಜಲವಿದ್ಯುತ್ ಉತ್ಪಾದನೆಯಲ್ಲಿ ಅತ್ಯಂತ ಪ್ರಮುಖವಾಗಿ ಮೊದಲ ಸ್ಥಾನದಲ್ಲಿರೋದು ಮತ್ತು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದೆ ಅಂತ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ನಾವೀಗ ಕಾಳಿ ರಿವರ್ ಬೇಸಿನಲ್ಲಿರುವಂತಹ ಜಲವಿದ್ಯುತ್ ಉತ್ಪಾದನಾ ಸ್ಥಾವರಗಳ ಬಗ್ಗೆ ಮತ್ತು ಜಲಾಶಯಗಳ ಬಗ್ಗೆ ನೋಡ್ತಾ ಹೋಗೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕಾಳಿ ನದಿ ನಮ್ಮ ರಾಜ್ಯದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ಅತಿ ಉದ್ದವಾದಂಥ ನದಿಯಾಗಿದೆ. ಈ ನದಿ ಉಗಮ ಆಗೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಈ ನದಿ ಅಂತಿಮವಾಗಿ ಅರಬ್ಬಿ ಸಮುದ್ರಕ್ಕೆ ಸಂಗಮ ಆಗೋದು ಸಹ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ. ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬಳಿ ಈ ನದಿ ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ. ಟೋಟಲ್ ಆಗಿ ಈ ನದಿ ಹರಿಯೋದು ಸರಿಸುಮಾರು 200 ಕಿಲೋಮೀಟರ್ ನಿಯರೆಸ್ಟಲ್ಲಿ ಇದು ಅರಬ್ಬಿ ಸಮುದ್ರಕ್ಕೆ ಸೇರೋದು. ಆದರೆ ಕರ್ನಾಟಕದಲ್ಲಿ ಜಲವಿದ್ಯುತ್ ಉತ್ಪಾದನೆ ಅಂತ ಬಂದಾಗ ಜಲವಿದ್ಯುತ್ ಉತ್ಪಾದನೆಗೆ ಅತಿ ಹೆಚ್ಚು ಕೊಡುಗೆ ನೀಡ್ತಾ ಇರುವಂತಹ ನದಿಗಳಲ್ಲಿ 2ನೇ ಸ್ಥಾನದಲ್ಲಿ ನಾವು ಕಾಳಿ ನದಿಯನ್ನು ಗುರುತಿಸೋದು. ಓಕೆ, ಕಾಳಿ ನದಿಗೆ ರಿಲೇಟೆಡ್ ಆಗಿ ನಾವು ನೋಡೋದಾದರೆ ಈ ನದಿ ಪಾತ್ರದಲ್ಲಿ ನಾವು ಅತ್ಯಂತ ಪ್ರಮುಖವಾಗಿ 4 ಜಲಾಶಯಗಳನ್ನು ಗುರುತಿಸೋದು. ಅಂದರೆ ಆಲ್ರೆಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದ್ದಾವೆ ನಿಮಗೆ. ಸೂಪಾ ಡ್ಯಾಮ್ ಆಗಿರ್ಬೋದು, ಬೊಮ್ಮನಹಳ್ಳಿ ಪಿಕಪ್ ಡ್ಯಾಮ್ ಆಗಿರ್ಬೋದು, ಕೊಡಸಳ್ಳಿ ಜಲಾಶಯ ಆಗಿರ್ಬೋದು, ಕದ್ರಾ ಡ್ಯಾಮ್ ಅಂತ ಅತ್ಯಂತ ಪ್ರಮುಖವಾಗಿ 4 ಜಲಾಶಯಗಳನ್ನು ಗುರುತಿಸ್ತೇವೆ. ಇದರ ಜೊತೆಗೆ ಇದರ ಉಪನದಿಯಾಗೆ ತಟ್ಟಿಹಳ್ಳ ಅನ್ನುವಂಥ ಒಂದು ಜಲಾಶಯ ಕೂಡ ನಿರ್ಮಿಸಲಾಗಿದೆ. ಅದು ಕೂಡ ಈ ಪವರ್ ಪ್ರಾಜೆಕ್ಟಿಗೆ ರಿಲೇಟೆಡ್ ಆಗಿರೋದಂತ ಹೇಳ್ಬೋದು. ಟೋಟಲ್ ಆಗಿ ನದಿ ಪಾತ್ರದಲ್ಲಿ ಅತ್ಯಂತ ಪ್ರಮುಖವಾಗಿ 5 ಜಲಾಶಯಗಳು, ಅದರಲ್ಲಿ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ 4 ಜಲಾಶಯಗಳು ನೇರವಾಗಿ ಕಾಳಿ ನದಿಗೆ ರಿಲೇಟೆಡ್ ಆಗಿರೋದು. ಓಕೆ, ಯೋಜನೆಗಳ ಬಗ್ಗೆ ನೋಡ್ತಾ ಹೋದರೆ ಮೊದಲನೇದಾಗಿ ಸೂಪಾ ಪವರ್ ಪ್ರಾಜೆಕ್ಟ್ ಅಂತ. ಅಂದರೆ ಕಾಳಿ ನದಿ ಪಾತ್ರದಲ್ಲಿ ಬರುವಂಥ ಮೊದಲ ಒಂದು ಪವರ್ ಪ್ರಾಜೆಕ್ಟ್ ಇದಾಗಿದೆ. ಇದಕ್ಕಾಗಿಯೇ ಸರ್ಕಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗಣೇಶನ ಗುಡಿ ಅನ್ನುವಂಥ ಪ್ಲೇಸಲ್ಲಿ ಒಂದು ಸೂಪಾ ಜಲಾಶಯವನ್ನು ಕೂಡ ನಿರ್ಮಿಸಲಾಗಿದೆ. ಆಲ್ರೆಡಿ ಸ್ಕ್ರೀನ್ ಮೇಲೆ ನಿಮಗೆ ಅದರ ಇಮೇಜ್ ಕೂಡ ಕಾಣಿಸ್ತಾ ಇದೆ. ಸೂಪಾ ಜಲಾಶಯ ಬಗ್ಗೆ ಗೊತ್ತಿರ್ಬೋದು ನಿಮಗೆ. ಇದು ನಮ್ಮ ರಾಜ್ಯದಲ್ಲಿ ಅತಿ ಎತ್ತರವಾದಂತಹ ಜಲಾಶಯ ಅನ್ನುವಂಥ ಕೀರ್ತಿಗೆ ಪಾತ್ರವಾಗಿದೆ. ಸ್ಟೋರೇಜ್ ಕೆಪಾಸಿಟಿ ಅಂತ ಬಂದಾಗ ಲಿಂಗನ್ಮಕ್ಕಿ ಜಲಾಶಯದ ನಂತರದ ಸ್ಥಾನದಲ್ಲಿ ನಾವಿದನ್ನು ಗುರುತಿಸೋದು. ಓಕೆ, ಸೂಪಾ ಪವರ್ ಪ್ರಾಜೆಕ್ಟ್ ಬಗ್ಗೆ ಇನ್ನೂ ಕೆಲವೊಂದು ವಿಚಾರ ನೋಡೋದಾದರೆ ಆಲ್ರೆಡಿ ನಾನು ನಿಮಗೆ ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿದ ಹಾಗೆ ಕಾಳಿ ರಿವರ್ ಬೇಸಿನಲ್ಲಿ ಕಂಡುಬರುವಂಥ ಅತ್ಯಂತ ಪ್ರಮುಖವಾದಂಥ ಜಲಾಶಯ ಇದಾಗಿದೆ. ಈ ಜಲಾಶಯದ ಸ್ಟೋರೇಜ್ ಕೆಪಾಸಿಟಿ 140.5 TMC ಆಗಿದೆ.
ಇನ್ನು ಇಲ್ಲಿ ಬಂದಾಗ ಅಂದರೆ ಈ ಪವರ್ ಪ್ರೊಜೆಕ್ಟ್ ಅಂತ ಬಂದಾಗ ಈ ಪವರ್ ಪ್ರೊಜೆಕ್ಟ್ನ ಇನ್ಸ್ಟಾಲ್ಡ್ ಕೆಪಾಸಿಟಿ ಅಥವಾ ಸ್ಥಾಪಿತ ಸಾಮರ್ಥ್ಯ 100 ಮೆಗಾವ್ಯಾಟ್ ಆಗಿರೋದು. ಓಕೆ, ಇದು ಫಸ್ಟ್ ಕಾಳಿ ರಿವರ್ ಬೇಸಿನಲ್ಲಿ ಬಂದಾಗ ಫಸ್ಟ್ ಪ್ರೊಜೆಕ್ಟ್ ಪ್ಲ್ಯಾನ್ ಇದಾಗಿದೆ. ನೆಕ್ಸ್ಟ್ ಒನ್ ಬರೋದಾದರೆ ನಾಗಝರಿ ಪವರ್ ಪ್ರೊಜೆಕ್ಟ್ ಅಂತ ಕಾಳಿ ಬೇಸಿನಲ್ಲಿ ಬರುವಂಥ ಮತ್ತೊಂದು ಪ್ರಮುಖವಾದಂಥ ಒಂದು ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಅಥವಾ ಯೋಜನೆ ಇದಾಗಿದೆ. ಓಕೆ, ಈ ಪವರ್ ಪ್ರೊಜೆಕ್ಟ್ಗೆ ನೀರನ್ನು ಪೂರೈಕೆ ಮಾಡುವ ಉದ್ದೇಶದಿಂದ ಕಾಳಿ ನದಿಗೆ ಬೊಮ್ಮನಹಳ್ಳಿ ಪಿಕಪ್ ಡ್ಯಾಮ್ ಅನ್ನುವಂಥ ಒಂದು ಡ್ಯಾಮನ್ನು ನಿರ್ಮಿಸಲಾಗುತ್ತೆ. ಓಕೆ, ಅಲ್ಲಿಂದ ಈ ನಾಗಝರಿ ಪವರ್ ಪ್ರೊಜೆಕ್ಟ್ಗೆ ನೀರನ್ನು ಪೂರೈಕೆ ಮಾಡಲಾಗುತ್ತೆ. ಅಷ್ಟೇ ಅಲ್ಲ, ಕೆಲವೊಮ್ಮೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ 2 ಜಲಾಶಯಗಳ ಇಮೇಜ್ ಕಾಣಿಸ್ತಾ ಇದೆ. ಒಂದು ತಟ್ಟಿಹಳ್ಳ ಡ್ಯಾಮ್ದಿಂದಲೂ ಸಹ ಕೆಲವೊಮ್ಮೆ ನಾಗಝರಿ ಪವರ್ ಪ್ರಾಜೆಕ್ಟಿಗೆ ನೀರನ್ನು ಪೂರೈಕೆ ಮಾಡಲಾಗುತ್ತೆ. ಟೋಟಲ್ ಆಗಿ ನಾಗಝರಿ ಪವರ್ ಪ್ರಾಜೆಕ್ಟ್ ಏನಿದೆ ಅಲ್ವಾ ಕಾಳಿ ರಿವರ್ ಬೇಸಿನಲ್ಲಿ, ಇಲ್ಲಿ ಸ್ಥಾಪಿತ ಸಾಮರ್ಥ್ಯ ನೋಡೋದಾದರೆ 900 ಮೆಗಾವ್ಯಾಟ್ ಆಗಿದೆ. ಓಕೆ, ಇದಿಷ್ಟು ಈ ಪ್ರಾಜೆಕ್ಟ್ಗೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ನೆಕ್ಸ್ಟ್ ಒನ್ ನೋಡ್ತಾ ಹೋದರೆ ಕೊಡಸಳ್ಳಿ ಡ್ಯಾಮ್ ಪವರ್ ಹೌಸ್ ಅಂತ, ಅಂದರೆ ಕಾಳಿ ಬೇಸಿನಲ್ಲಿ ಬಂದಾಗ ಕೊಡಸಳ್ಳಿ ಡ್ಯಾಮ್ ಅನ್ನುವಂಥ ಒಂದು ಜಲಾಶಯ ನಿರ್ಮಿಸಲಾಗಿದೆ ಕೊಡಸಳ್ಳಿ ಅನ್ನುವಂಥ ಪ್ಲೇಸ್ನ ನಿಯರಲ್ಲಿ. ಓಕೆ, ಆ ಡ್ಯಾಮ್ನ ಬೇಸ್ನಲ್ಲಿಯೇ ಒಂದು ಪವರ್ ಹೌಸನ್ನು ಸ್ಥಾಪಿಸಲಾಗಿದೆ. ಇದಕ್ಕೆ ಕೊಡಸಳ್ಳಿ ಡ್ಯಾಮ್ ಪವರ್ ಹೌಸ್ ಅಂತ ಕರೆಯೋದು. ಓಕೆ, ಈ ಪವರ್ ಹೌಸ್ನ ಇನ್ಸ್ಟಾಲ್ಡ್ ಕೆಪಾಸಿಟಿ ನೋಡೋದಾದರೆ 120 ಮೆಗಾವ್ಯಾಟ್ ಆಗಿರೋದು. ನೆಕ್ಸ್ಟ್ ಕೊನೆಯದಾಗಿ ಕಾಳಿ ರಿವರ್ ಬೇಸಿನಲ್ಲಿ ಬಂದಾಗ ಕೊನೆಯದಾಗಿ ಕಂಡುಬರುವಂಥ ಮತ್ತೊಂದು ಜಲಾಶಯ ಮತ್ತು ಪವರ್ ಹೌಸ್ ಅಂದರೆ ಅದು ಕದ್ರಾ ಡ್ಯಾಮ್ ಯೋಜನೆ ಅಂತ ನೋಡ್ತಾ ಹೋದರೆ ಕದ್ರಾ ಡ್ಯಾಮ್ ಪವರ್ ಹೌಸ್ ಅಂತ. ಓಕೆ, ನಿಯರ್ ಕದ್ರಾ ವಿಲೇಜ್ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಕದ್ರಾ ಅನ್ನುವಂಥ ಒಂದು ಪ್ಲೇಸ್ನ ಸಮೀಪದಲ್ಲಿ ಈ ಜಲಾಶಯವನ್ನು ನಿರ್ಮಿಸಲಾಗಿದೆ ಕದ್ರಾ ವಿಲೇಜ್ನ ನಿಯರಲ್ಲಿ. ಓಕೆ, ಈ ಪವರ್ ಹೌಸ್ನ ಸ್ಥಾಪಿತ ಸಾಮರ್ಥ್ಯ ಅಂದರೆ 150 ಮೆಗಾವ್ಯಾಟ್ ಆಗಿದೆ. ಈ ರೀತಿ ಕಾಳಿ ನದಿ ಪಾತ್ರದಲ್ಲಿ ಬಂದಾಗ ನಾವು ಅತ್ಯಂತ ಪ್ರಮುಖವಾಗಿ 5 ಜಲಾಶಯಗಳನ್ನು ಮತ್ತು 4 ನಾವು ಜಲವಿದ್ಯುತ್ ಉತ್ಪಾದನಾ ಸ್ಥಾವರಗಳನ್ನು ಕಾಣ್ಬೋದಾಗಿದೆ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಈ ಮ್ಯಾಪಲ್ಲಿ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ. ಕಾಳಿ ನದಿ ಈ ರೀತಿ ಫ್ಲೋ ಆಗೋದು, ಈ ರೀತಿ ಫ್ಲೋ ಆಗಿ ಅಂತಿಮವಾಗಿದ್ದು ಕಾರವಾರದ ಬಳಿ ಅರಬ್ಬಿ ಸಮುದ್ರಕ್ಕೆ ಸೇರೋದು. ಫಸ್ಟ್ ಒಂದು ಪ್ಲೇಸಲ್ಲಿ ಸೂಪಾ ಜಲಾಶಯ ಇರೋದು, ಆ ಸೂಪಾ ಜಲಾಶಯಕ್ಕೆ ರಿಲೇಟೆಡ್ ಆಗಿ ಸೂಪಾ ಪವರ್ ಹೌಸ್ ಕೂಡ ಇರೋದು. ನೆಕ್ಸ್ಟ್ ಬೊಮ್ಮನಹಳ್ಳಿ ಪಿಕಪ್ ಡ್ಯಾಮ್ ಇದೆ, ಇಲ್ಲಿ ತಟ್ಟಿಹಳ್ಳ ಜಲಾಶಯವಿದೆ. ಈ ಏರಿಯಾದಲ್ಲಿ ನಾವು ನಾಗಝರಿ ಜಲವಿದ್ಯುತ್ ಉತ್ಪಾದನಾ ಸ್ಥಾವರವನ್ನು ಕಾಣ್ತೇವೆ. ನೆಕ್ಸ್ಟ್ ನಾವು ಲೋವರ್ ಬೇಸ್ನಲ್ಲಿ ಬಂದಾಗ ಇಲ್ಲಿ ಕೊಡಸಳ್ಳಿ ಜಲಾಶಯವಿದೆ, ಇಲ್ಲಿ ಕದ್ರಾ ಡ್ಯಾಮ್ ಇದೆ. ಈ ಭಾಗದಲ್ಲಿ ಕೊಡಸಳ್ಳಿ ಪವರ್ ಹೌಸು ಮತ್ತು ಇಲ್ಲಿ ಕದ್ರಾ ಡ್ಯಾಮ್ ಪವರ್ ಹೌಸ್ ಇರೋದು ಸಹ ನಾವು ಪ್ರೀವಿಯಸ್ ಇದರಲ್ಲಿ ಚರ್ಚೆ ಮಾಡಿದ್ದೇವೆ. ಈ ರೀತಿ ಟೋಟಲ್ ಆಗಿ ಬಂದಾಗ ಕಾಳಿ ರಿವರ್ ಬೇಸಿನಲ್ಲಿ ನಾವು ಟೋಟಲ್ 1270 ಮೆಗಾವ್ಯಾಟ್ನಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡೋದನ್ನು ನಾವು ನೋಡ್ತೇವೆ. ಓಕೆ, ನೆಕ್ಸ್ಟ್ ಒನ್ ಬಂದಾಗ ಮತ್ತೊಂದು ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿ ಅದು ವರಾಹಿ ಅನ್ನುವಂಥ ನದಿ. ಶಿವಮೊಗ್ಗ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಹರಿಯುವಂಥ ಈ ನದಿಯು ಸಹ ಕರ್ನಾಟಕದ ಜಲವಿದ್ಯುತ್ ಉತ್ಪಾದನೆಗೆ ತನ್ನದೇ ಆದಂತಹ ಸಾಕಷ್ಟು ಮಹತ್ವದ ಕೊಡುಗೆ ನೀಡ್ತಾ ಇದೆ. ಈ ರಿವರ್ ಬೇಸಿನಲ್ಲಿ ಬಂದಾಗ ನಾವು 2 ಜಲವಿದ್ಯುತ್ ಉತ್ಪಾದನಾ ಸ್ಥಾವರಗಳನ್ನು ಕಾಣ್ತೇವೆ ಮತ್ತು ಒಂದು ಪ್ರಮುಖ ಜಲಾಶಯವನ್ನು ಕಾಣ್ತೇವೆ. ಓಕೆ, ಮೊದಲನೇದಾಗಿ ನದಿ ಬಗ್ಗೆ ನೋಡೋದಾದರೆ ಆಲ್ರೆಡಿ ನಾನು ಹೇಳಿದ ಹಾಗೆ ನಿಮಗೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಉಗಮ ಆಗುತ್ತೆ. ಆಮೇಲೆ ಶಿವಮೊಗ್ಗದಿಂದ ಇದು ಉಡುಪಿ ಜಿಲ್ಲೆಯನ್ನು ಪ್ರವೇಶ ಮಾಡುತ್ತೆ. ಇದಕ್ಕೆ ಕೆಳಭಾಗದಲ್ಲಿ ಹಾಲಾಡಿ ಅಂತ ಕೂಡ ಕರೆಯಲಾಗುತ್ತೆ. ಶಿವಮೊಗ್ಗದಲ್ಲಿ ಇದು ಕುಂಚಿಕಲ್ ಅನ್ನುವಂಥ ಒಂದು ಫಾಲ್ಸ್ ಕೂಡ ನಿರ್ಮಾಣ ಮಾಡಿದೆ, ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ನದಿಗೆ ರಿಲೇಟೆಡ್ ಆಗಿರುವಂಥ ಅತ್ಯಂತ ಪ್ರಮುಖ ಜಲಾಶಯವೆಂದರೆ ಅದು ಮಾಣಿ ಡ್ಯಾಮ್ ಅಂತ. ಓಕೆ, ಇದು ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ಡ್ಯಾಮ್ ಅಂತ ಗುರುತಿಸಲಾಗುತ್ತೆ. ಈ ಡ್ಯಾಮ್ನಿಂದಲೇ ಈ ನದಿಗೆ ರಿಲೇಟೆಡ್ ಆಗಿರುವಂತಹ 2 ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳಿಗೆ ನೀರನ್ನು ಪೂರೈಕೆ ಮಾಡಲಾಗುತ್ತೆ. ಫಸ್ಟ್ ಒನ್ ನಾವು ಪ್ಲ್ಯಾನ್ಸ್ ಅಥವಾ ಪ್ರಾಜೆಕ್ಟ್ಸ್ಗಳ ಬಗ್ಗೆ ನೋಡ್ತಾ ಹೋದರೆ ವರಾಹಿ ಅಂಡರ್ಗ್ರೌಂಡ್ ಪವರ್ ಹೌಸ್ ಅಂತ, ವರಾಹಿ ನದಿಗೆ ರಿಲೇಟೆಡ್ ಆಗಿರುವಂಥ ಒಂದು ಪ್ರಮುಖ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ. ಆದರೆ ಈ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ರಾಜ್ಯದ ಇತರೆ ಜಲವಿದ್ಯುತ್ ಉತ್ಪಾದನಾ ಸ್ಥಾವರಗಳಿಗಿಂತ ಹೆಚ್ಚು ವಿಶೇಷವಾದದ್ದು ಮತ್ತು ವಿಭಿನ್ನವಾದದ್ದು. ಓಕೆ, ಏನಿದಕ್ಕೆ ಕಾರಣ ನೋಡ್ತಾ ಹೋದರೆ ನಮ್ಮ ರಾಜ್ಯದಲ್ಲಿರುವಂತಹ ಏಕೈಕ ಭೂಗರ್ಭ ಜಲವಿದ್ಯುತ್ ಉತ್ಪಾದನಾ ಸ್ಥಾವರ ಇದಾಗಿದೆ. ಇಟ್ ಈಸ್ ದ ಓನ್ಲಿ ಅಂಡರ್ಗ್ರೌಂಡ್ ಹೈಡ್ರೋ ಪ್ರಾಜೆಕ್ಟ್ ಆಫ್ ದಿ ಸ್ಟೇಟ್ ಅನ್ನೋದು ವಿಶೇಷವಾಗಿದೆ. ಟೋಟಲ್ ಇದರ ಸ್ಥಾಪಿತ ಸಾಮರ್ಥ್ಯ ನೋಡೋದಾದರೆ 460 ಮೆಗಾವ್ಯಾಟ್ ಆಗಿದೆ. ನೆಕ್ಸ್ಟ್ ಒನ್, ಇದೇ ನದಿ ಪಾತ್ರದಲ್ಲಿ ಬರುವಂಥ ಮತ್ತೊಂದು ಪ್ರಮುಖ ಜಲವಿದ್ಯುತ್ ಉತ್ಪಾದನಾ ಸ್ಥಾವರ ಅಥವಾ ಕೇಂದ್ರ ಅಂದರೆ ಮಾಣಿ ಡ್ಯಾಮ್ ಪವರ್ ಹೌಸ್ ಅಂತ. ನಾವೇನು ಪ್ರೀವಿಯಸ್ ಸ್ಲೈಡಲ್ಲಿ ಮಾಣಿ ಡ್ಯಾಮ್ ಬಗ್ಗೆ ಚರ್ಚೆ ಮಾಡಿದೆವಲ್ವಾ, ಆ ಮಾಣಿ ಡ್ಯಾಮ್ನ ಬೇಸ್ನಲ್ಲಿಯೇ ಮಾಣಿ ಡ್ಯಾಮ್ ಪವರ್ ಹೌಸನ್ನು ಸ್ಥಾಪಿಸಲಾಗಿದೆ. ಇದರ ಸಾಮರ್ಥ್ಯ ಇರೋದು 9 ಮೆಗಾವ್ಯಾಟ್ ಆಗಿದೆ. ಈ ರೀತಿ ಟೋಟಲ್ ಆಗಿ ವರಾಹಿ ರಿವರ್ ಪ್ರಾಜೆಕ್ಟಲ್ಲಿ ಬಂದಾಗ ಟೋಟಲ್ ಆಗಿ 469 ಮೆಗಾವ್ಯಾಟ್ನಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡಲಾಗುತ್ತೆ.
ನೆಕ್ಸ್ಟ್ ನೋಡೋದಾದರೆ ಕೃಷ್ಣಾ ರಿವರ್ ಪ್ರಾಜೆಕ್ಟ್ ಬಗ್ಗೆ ನೋಡೋಣ. ಕೃಷ್ಣಾ ನದಿಗೆ ರಿಲೇಟೆಡ್ ಆಗಿ ನಮ್ಮ ರಾಜ್ಯದಲ್ಲಿರುವಂತಹ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಅಥವಾ ಸ್ಥಾವರ ಯಾವುದು, ಎಲ್ಲಿದೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಅಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತೆ ಅಂತ. ಓಕೆ, ಕೃಷ್ಣಾ ನದಿಗೆ ರಿಲೇಟೆಡ್ ಆಗಿ ನೋಡೋದಾದರೆ ನಮ್ಮ ರಾಜ್ಯದಲ್ಲಿ ಆಲ್ಮಟ್ಟಿ ಹೈಡ್ರೋ ಪವರ್ ಪ್ರಾಜೆಕ್ಟ್ ಅನ್ನುವಂಥ ಒಂದು ಯೋಜನೆಯನ್ನು ಕೈಗೊಳ್ಳಲಾಗಿದೆ. ಅಂದರೆ ನಾವೇನು ವಿಜಯಪುರ ಜಿಲ್ಲೆಯಲ್ಲಿ ಆಲ್ಮಟ್ಟಿ ಜಲಾಶಯ ಅಂತ ನೋಡ್ತೇವಲ್ವ, ಆ ಜಲಾಶಯದಿಂದಲೇ ಈ ಪವರ್ ಪ್ರಾಜೆಕ್ಟ್ಗೆ ನೀರನ್ನು ಪೂರೈಕೆ ಮಾಡಲಾಗುತ್ತೆ. ಇದರ ಸಾಮರ್ಥ್ಯಗಳ ಬಗ್ಗೆ ನೋಡ್ತಾ ಹೋದರೆ ಗೊತ್ತಿದೆ ನಿಮಗೆ, ಆಲ್ರೆಡಿ ಈ ಜಲಾಶಯದ ಸ್ಟೋರೇಜ್ ಕೆಪಾಸಿಟಿ 123 TMC ಆಗಿದೆ. ಇದಕ್ಕೆ ರಿಲೇಟೆಡ್ ಆಗಿರುವಂಥ ಜಲವಿದ್ಯುತ್ ಉತ್ಪಾದನಾ ಸ್ಥಾವರದ ಸ್ಥಾಪಿತ ಸಾಮರ್ಥ್ಯ ನೋಡೋದಾದರೆ 290 ಮೆಗಾವ್ಯಾಟ್ ಆಗಿದೆ. ಆದರೆ ಈ ಜಲವಿದ್ಯುತ್ ಉತ್ಪಾದನಾ ಸ್ಥಾವರವನ್ನು ನಾವು ಕಂಪ್ಲೀಟಾಗಿ ಏನಾದರೂ ಅನುಷ್ಠಾನಕ್ಕೆ ತಂದರೆ ಇಲ್ಲಿ ನಾವು 500 ಮೆಗಾವ್ಯಾಟ್ನಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ಬೋದಾಗಿದೆ. ಆದರೆ ಪ್ರೆಸೆಂಟ್ ಅಲ್ಲಿನ ವಿದ್ಯುತ್ ಉತ್ಪಾದನಾ ಏನು ಕೇಂದ್ರ ಇದೆ ಅಲ್ವಾ, ಅದರ ಸ್ಥಾಪಿತ ಸಾಮರ್ಥ್ಯ ಇರೋದು ಪ್ರೆಸೆಂಟ್ 290 ಮೆಗಾವ್ಯಾಟ್ ಅನ್ನೋದು ಅಲ್ಲಿನ ವಿಶೇಷತೆ ಆಗಿದೆ. ನೆಕ್ಸ್ಟ್ ಒನ್, ಈ ಎಲ್ಲ ಪವರ್ ಪ್ರಾಜೆಕ್ಟ್ಸ್ಗಳ ಜೊತೆಗೆ ನಮ್ಮ ರಾಜ್ಯದಲ್ಲಿ ಇನ್ನೂ ಕೆಲವೊಂದು ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳಿರೋದು ಕಂಡುಬರುತ್ತೆ. ಮೈಕ್ರೋ ಮಿನಿ ಅಂತ ನಾವೇನು ಆಲ್ರೆಡಿ ಚರ್ಚೆ ಮಾಡ್ದೇವಲ್ವ, ಅಂಥದ್ರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥವು ನಾನು ಇಲ್ಲಿ ಗುರುತಿಸ್ತಾ ಇದ್ದೇನೆ. ಆಲ್ರೆಡಿ ಸ್ಕ್ರೀನ್ ಮೇಲೆ ಅವುಗಳ ಪಟ್ಟಿ ಕೂಡ ಕಾಣಿಸ್ತಾ ಇದೆ. ಘಟಪ್ರಭಾ ಡ್ಯಾಮ್ ಪವರ್ ಹೌಸ್ ಅಂತಿದೆ, ಮುನಿರಾಬಾದ್ ಪವರ್ ಹೌಸ್ ಇದೆ, ಭದ್ರಾ ಡ್ಯಾಮ್ ಪವರ್ ಹೌಸ್ ಇದೆ, ಮಲ್ಲಾಪುರ, ಸಿರವಾರ, ಕಲ್ಮಾಲ ಮತ್ತು ಮಲಪ್ರಭಾ ಅಂತ ಹೀಗೆ ಸಾಕಷ್ಟು ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳು. ಇವುಗಳನ್ನು ಹೊರತುಪಡಿಸಿ, ಅಂದರೆ ನಾವೇನು ಪ್ರೀವಿಯಸ್ ಚರ್ಚೆ ಮಾಡ್ತೇವಲ್ವ, ಅವುಗಳನ್ನು ಹೊರತುಪಡಿಸಿ ಇನ್ನೂ ಕೆಲವೊಂದು ಇರೋದನ್ನು ಕಾಣ್ತೇವೆ. ಅವುಗಳ ಸ್ಥಾಪಿತ ಸಾಮರ್ಥ್ಯವನ್ನು ಕೂಡ ಅವುಗಳ ಮುಂದೆ ನಾವು ಲಿಸ್ಟ್ ಔಟ್ ಮಾಡಿರೋದನ್ನು ಕಾಣ್ತೇವೆ. ಓಕೆ, ಇದೆಲ್ಲವನ್ನು ನಾವು ಚರ್ಚೆ ಮಾಡಿದ ನಂತರ ನಮಗೆ ಕೊನೆಯದಾಗಿ ಬರುವಂಥ ಪ್ರಶ್ನೆ ಏನಂದರೆ, ಜಲವಿದ್ಯುತ್ ಉತ್ಪಾದನೆಗೆ ಇರುವಂಥ ಸವಾಲುಗಳೇನು ಅಂತ. ಈ KS ಅಂತ ಮೇನ್ಸ್ ಎಕ್ಸಾಮಲ್ಲಿ ಹೋದಾಗ ಇಂತಹ ಪ್ರಶ್ನೆಗಳಲ್ಲಿ ನಾವು ಫ್ರೇಮ್ ಆಗ್ತಾ ಇರೋದನ್ನು ಕಾಣ್ತೇವೆ. ಅಂದರೆ ಜಲವಿದ್ಯುತ್ ಉತ್ಪಾದನೆಗೆ ನಮ್ಮ ರಾಜ್ಯದಲ್ಲಿರುವಂಥ ಸವಾಲುಗಳು ಏನು ಅಂತ ನೋಡ್ತಾ ಹೋದರೆ, ಮೊದಲನೇದಾಗಿ ನಮ್ಮ ರಾಜ್ಯದಲ್ಲಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳಿದಾವಲ್ವ, ಆ ಕೇಂದ್ರಗಳಿಗೆ ನೀರು ಪೂರೈಕೆ ಆಗಲಿಕ್ಕೆ ಅವುಗಳಿಗೆ ರಿಲೇಟೆಡ್ ಆಗಿರುವಂಥ ನದಿಗಳಲ್ಲಿ ವರ್ಷ ಪೂರ್ತಿ ನೀರು ಇರೋದಿಲ್ಲ. ಸ್ಪೆಷಲಿ ಬೇಸಿಗೆಯ ಕಾಲದಲ್ಲಿ ನೀರಿನ ಪ್ರಮಾಣ ಅತಿ ಕಡಿಮೆ ಆಗಿರುತ್ತೆ. ಬೇಸಿಗೆ ಕಾಲದಲ್ಲಿ ವಿದ್ಯುತ್ತಿನ ಬೇಡಿಕೆ ಹೆಚ್ಚಾಗಿರುತ್ತೆ. ಹಾಗಾಗಿ ಇದೊಂದು ಅತಿ ದೊಡ್ಡ ಒಂದು ಸವಾಲು ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ನೆಕ್ಸ್ಟ್ ಒನ್ ನೋಡ್ತಾ ಹೋದರೆ ಸಾಗಾಣಿಕೆಯ ಸಮಸ್ಯೆ ಇದೆ. ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದನೆ ಆಗೋದಿಲ್ಲ ಅಂದರೆ ಈ ವೆಸ್ಟರ್ನ್ ಘಾಟ್ಸ್ ಇದೆ ಅಲ್ವಾ, ಈ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜಲವಿದ್ಯುತ್ ಉತ್ಪಾದನೆ ಆಗೋದು. ಆದರೆ ಅತಿ ಹೆಚ್ಚು ವಿದ್ಯುತ್ತಿನ ಬೇಡಿಕೆ ಇರೋದೇನೆಂದರೆ ಈ ಪೂರ್ವ ಮೈದಾನದಂತಹ ಏರಿಯಾದಲ್ಲಿ. ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಸಾಗಾಣಿಕೆ ಮಾಡಬೇಕಲ್ವಾ, ಇದು ಸಹ ಒಂದು ಸವಾಲಾಗಿದೆ ಅಂತಲೇ ಹೇಳ್ಬೋದು, ಅಥವಾ ಸಮಸ್ಯೆ ಅಂತಲೇ ಹೇಳ್ಬೋದು. ಎಲ್ಲಿ ವಿದ್ಯುತ್ ಉತ್ಪಾದನೆ ಆಗುತ್ತೋ ಅಲ್ಲೇ ನಿಯರೆಸ್ಟ್ ಆಗಿ ಅದರ ಬಳಕೆ ಆಗ್ತಾಯಿದ್ರೆ ನಾವು ಚೆನ್ನಾಗಿ ಅದನ್ನು ಯುಟಿಲೈಸ್ ಮಾಡ್ಕೊಳ್ಬೋದು. ಆದರೆ ಸಾಗಾಣಿಕೆ ಕೂಡ ನಾವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡನ್ನು ಖರ್ಚು ಮಾಡಬೇಕಾಗಿದೆ ಮತ್ತು ಬೇರೆ ಬೇರೆ ಸವಾಲು ಸಮಸ್ಯೆಗಳನ್ನು ಕೂಡ ಆ ಭಾಗದಲ್ಲಿ ಎದುರಿಸಬೇಕಾಗ್ತಾ ಇದೆ. ನೆಕ್ಸ್ಟ್ ಒನ್ ನೋಡ್ತಾ ಹೋದರೆ, ಪೂರ್ವಕ್ಕೆ ಹರಿಯುವ ನದಿಗಳಿಂದ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಮಗೆ ಗೊತ್ತಿರುವ ಹಾಗೆ ಕೃಷ್ಣಾ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಜಲಾನಯನ ಪ್ರದೇಶ ಹೊಂದಿರುವಂತಹ ನದಿಯಾಗಿದೆ. ಆದರೆ ನಾವು ಕೃಷ್ಣಾ ನದಿಯಿಂದಲೂ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಕಾವೇರಿಯಿಂದಲೂ ಪಾಸಿಬಿಲಿಟಿ ಇಲ್ಲ, ತುಂಗಭದ್ರದಿಂದಲೂ ಸಹ ಸಾಧ್ಯತೆ ಇಲ್ಲ. ಹಾಗಾಗಿ ನಾವೇನೇ ಇದ್ದರೂ ಕೂಡ ಜಲವಿದ್ಯುತ್ ಉತ್ಪಾದನೆ ಅಂತ ಬಂದಾಗ ವೆಸ್ಟ್ ಫ್ಲೋ ರಿವರ್ ಸಿಸ್ಟಮಲ್ಲಿ ಬರುವಂತಹ ನದಿಗಳಿಂದ ಮಾತ್ರ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ದೇವೆ. ಹಾಗಾಗಿ ಇದನ್ನು ಕೂಡ ಒಂದು ಸವಾಲು ಅಥವಾ ಸಮಸ್ಯೆ ಅಂತ ಗುರುತಿಸ್ಬೋದು. ಈ ರೀತಿ ಇನ್ನೂ ಸಾಕಷ್ಟು ಸವಾಲುಗಳನ್ನು ಗುರುತಿಸ್ಬೋದು. ಅತ್ಯಂತ ಪ್ರಮುಖವಾಗಿ ಕೆಲವೊಂದು ಸವಾಲುಗಳನ್ನು ಮಾತ್ರ ಇಲ್ಲಿ ನಾನು ಚರ್ಚೆ ಮಾಡಿರೋದು. ಓಕೆ, ನೆಕ್ಸ್ಟ್ ಒನ್ ನಾವೀಗ ಥರ್ಮಲ್ ಪವರ್ ಪ್ರಾಜೆಕ್ಟ್ಸ್ಗಳ ಬಗ್ಗೆ ನೋಡ್ತಾ ಹೋಗೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ಜಲವಿದ್ಯುತ್ ಉತ್ಪಾದನೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡ್ತಾ ಇದ್ರೂ ಕೂಡ ಅದಕ್ಕೆ ಅದರದೇ ಆದಂಥ ಸವಾಲುಗಳು ಸಮಸ್ಯೆಗಳಿರೋದ್ರಿಂದ ಕಾಲ ಕಳೆದಂತೆ ವಿದ್ಯುತ್ತಿನ ಬೇಡಿಕೆ ಹೆಚ್ಚಾಗ್ತಾ ಹೋಯಿತು. ಹಾಗಾಗಿ ಸರ್ಕಾರ ಬೇರೆ ಮೂಲದಿಂದ ವಿದ್ಯುತ್ ಉತ್ಪಾದನೆ ಮಾಡೋದು ಅನಿವಾರ್ಯವಾಯಿತು. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಕೂಡ ಥರ್ಮಲ್ ಪವರ್ ಪ್ರಾಜೆಕ್ಟ್ಸ್ಗಳಿಗೆ ಮುಂದೆ ಅದಕ್ಕೆ ಬೇಕಾದಂಥ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಬೇಕಾಯಿತು. ಓಕೆ, ನಮ್ಮ ರಾಜ್ಯದಲ್ಲಿರುವಂಥ ಥರ್ಮಲ್ ಪವರ್ ಪ್ರಾಜೆಕ್ಟ್ಸ್ಗಳಲ್ಲಿ ಅತ್ಯಂತ ಪ್ರಮುಖವಾಗಿ ಅಥವಾ ಹೆಚ್ಚು ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮಿಂದ ಅಂತ ನೋಡೋದಾದರೆ ಅದು ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್. ರಾಯಚೂರು ಜಿಲ್ಲೆಯಲ್ಲಿ ಇರುವಂಥ ಒಂದು ಥರ್ಮಲ್ ಪವರ್ ಸ್ಟೇಷನ್ ಇದಾಗಿದೆ. ಇದು ನಮ್ಮ ರಾಜ್ಯದ ಮೊಟ್ಟ ಮೊದಲ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಅನ್ನೋದು ವಿಶೇಷವಾಗಿದೆ. ಓಕೆ, ಇದು ಕೃಷ್ಣಾ ನದಿ ತೀರದಲ್ಲಿರೋದು. ಈ ಪವರ್ ಸ್ಟೇಷನ್ಗೆ ಬೇಕಾಗುವಂಥ ನೀರನ್ನು ಕೃಷ್ಣಾ ನದಿಯಿಂದಲೇ ಪಡೆದುಕೊಳ್ಳಲಾಗುತ್ತೆ. ರಾಯಚೂರು ಜಿಲ್ಲೆಯಲ್ಲಿರೋದು ಈ ಪವರ್ ಸ್ಟೇಷನ್ ಇರೋದು. ಈ ಪವರ್ ಸ್ಟೇಷನ್ ಇರುವಂತಹ ಪ್ಲೇಸಿಗೆ ಶಕ್ತಿನಗರ ಅಂತ ಕೂಡ ಕರೆಯಲಾಗುತ್ತೆ.
1978ರಲ್ಲಿ ಈ ಪ್ರಾಜೆಕ್ಟಿಗೆ ಅಪ್ರೂವಲ್ ಸಿಗುತ್ತೆ. ಇಲ್ಲಿ ವಿದ್ಯುತ್ ಉತ್ಪಾದನಾ ಕಾರ್ಯ ಆರಂಭ ಆಗಿದ್ದು 1985ರಲ್ಲಿ. ಟೋಟಲ್ ಇದರ ಸ್ಥಾಪಿತ ಸಾಮರ್ಥ್ಯ ನೋಡೋದಾದರೆ 1720 ಮೆಗಾವ್ಯಾಟ್ನಷ್ಟು ಇಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಾಗುತ್ತೆ. ಓಕೆ, ಇದನ್ನು ಎಷ್ಟು ಸ್ಟೇಜ್ಗಳಲ್ಲಿ ಡೆವಲಪ್ ಮಾಡಲಾಗಿದೆ ಅಥವಾ ಒಂದೇ ಸಮಯದಲ್ಲಿ ಇಲ್ಲಿ ಎಲ್ಲವನ್ನು ಕೂಡ ಸ್ಟಾರ್ಟ್ ಮಾಡಲಾಗಿದೆ ಅಂತ ನೋಡ್ತಾ ಹೋದರೆ ಇಲ್ಲ, ಇದನ್ನು 6 ಸ್ಟೇಜ್ಗಳಲ್ಲಿ ಡೆವಲಪ್ ಮಾಡಿರೋದು ಕಂಡುಬರುತ್ತೆ. ಇಲ್ಲಿರುವಂಥ ಟೇಬಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಫಸ್ಟ್ ಸ್ಟೇಜು, ಇದು ಸೆಕೆಂಡು, ಥರ್ಡ್ ಸ್ಟೇಜು, ಫೋರ್ತ್ ಸ್ಟೇಜು, ಫಿಫ್ತ್ ಮತ್ತು ಸಿಕ್ಸ್ತ್ ಅಂತ ಒಟ್ಟು 6 ಸ್ಟೇಜ್ಗಳಲ್ಲಿ ಇದು ಡೆವಲಪ್ ಮಾಡಲಾಗಿದೆ. ಪ್ರೆಸೆಂಟ್ ಒಟ್ಟು 8 ಯೂನಿಟ್ಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅವುಗಳ ಸಾಮರ್ಥ್ಯ ನೋಡೋದಾದರೆ ಮೊದಲ 7 ಯೂನಿಟ್ಗಳ ಸಾಮರ್ಥ್ಯ ಈಕ್ವಲ್ ಇದೆ, 210 ಮೆಗಾವ್ಯಾಟ್ ಇದೆ. 8ನೇ ಯೂನಿಟ್ನ ಸಾಮರ್ಥ್ಯ ಇನ್ನೂ ಹೆಚ್ಚಿದೆ, 250 ಮೆಗಾವ್ಯಾಟ್ ಇದೆ. ಫಸ್ಟ್ ಯೂನಿಟ್ ವರ್ಕ್ ಸ್ಟಾರ್ಟ್ ಮಾಡಿದ್ದು 1985ರಲ್ಲಿ. ಇದಿಷ್ಟು ಇನ್ಫಾರ್ಮೇಷನ್ ಇದಕ್ಕೆ ರಿಲೇಟೆಡ್ ಆಗಿ ನಿಮಗೆ ಗೊತ್ತಿದ್ದರೆ ಎಕ್ಸಾಮಲ್ಲಿ ಈಸಿಯಾಗಿ ಕ್ವಶನ್ಗಳಿಗೆ ಆನ್ಸರ್ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಒನ್, ಈ ಮ್ಯಾಪಲ್ಲಿ ನೋಡ್ಬೋದು ಎಲ್ಲಿದೆ ಈ ರಾಯಚೂರಿನಲ್ಲಿರುವಂಥ ಥರ್ಮಲ್ ಪವರ್ ಪ್ಲ್ಯಾಂಟ್ ಅಂತ ನೋಡ್ತಾ ಹೋದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಇಲ್ಲಿ ನಾನು ಹೈಲೈಟ್ ಮಾಡ್ತಾ ಇದ್ದೀನಲ್ಲ, ಇದು KPCL ಅಂತ, ರಾಯಚೂರು ಥರ್ಮಲ್ ಪವರ್ ಪ್ಲ್ಯಾಂಟ್ ಅಂತ. ಇದು ಕೃಷ್ಣಾ ನದಿ ಈ ರೀತಿ ಫ್ಲೋ ಆಗುತ್ತೆ. ಇದು ಈ ಕಡೆ ಇರೋದು, ಇದು ಭೀಮಾ ನದಿ ಬಂದು ಜಾಯ್ನ್ ಆಗ್ತಾ ಇರೋದು. ಈ ಕೃಷ್ಣಾ ನದಿ ತೀರದಲ್ಲೇ ಈ ಪ್ಲ್ಯಾಂಟ್ ಇರೋದು ಕಂಡುಬರುತ್ತೆ. ಅಷ್ಟೇ ಅಲ್ಲ, ರಾಯಚೂರು ಜಿಲ್ಲೆಯಲ್ಲಿ ಮತ್ತೊಂದು ನಾವು ಥರ್ಮಲ್ ಪವರ್ ಸ್ಟೇಷನ್ ಕಾಣ್ತೇವೆ, ಅದು ಯರಮರಸ್ ಅಂತ. ಅಂದರೆ ರಾಯಚೂರು ಜಿಲ್ಲೆಯಲ್ಲೇ ನಾವು ಅತ್ಯಂತ ಪ್ರಮುಖವಾಗಿ ಒಂದು ಶಕ್ತಿನಗರದಲ್ಲೇ ನಾವು ಚರ್ಚೆ ಮಾಡಿದೆವಲ್ವ, ರಾಯಚೂರು ಥರ್ಮಲ್ ಪವರ್ ಪ್ಲ್ಯಾಂಟ್ ಅಂತ ಗುರುತಿಸ್ತೇವಲ್ವ, ಅದನ್ನು ಹೊರತುಪಡಿಸಿದ್ರೆ ಇನ್ನೊಂದು ಯರಮರಸ್ ಅಂತ ಕೂಡ ಗುರುತಿಸ್ತೇವೆ. ಓಕೆ, ಯರಮರಸ್ ಬಗ್ಗೆ ನೋಡ್ತಾ ಹೋದರೆ ಯರಮರಸ್ ನಮ್ಮ ರಾಜ್ಯದ ಮತ್ತೊಂದು ಪ್ರಮುಖ ಥರ್ಮಲ್ ಪವರ್ ಸ್ಟೇಷನ್ ಅಂತ ಹೇಳೋದು. ರಾಯಚೂರು ಡಿಸ್ಟಿಕಲ್ಲಿರೋದು ಆಲ್ರೆಡಿ ಪ್ರೀವಿಯಸ್ ಸ್ಲೈಡಲ್ಲೇ ಗೊತ್ತಾಗಿದೆ. ಪ್ರೆಸೆಂಟ್ 2 ಯೂನಿಟ್ಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಟೋಟಲ್ ಇನ್ಸ್ಟಾಲ್ಡ್ ಕೆಪಾಸಿಟಿ ನೋಡೋದಾದರೆ 1600 ಮೆಗಾವ್ಯಾಟ್ ಇರೋದು. ನೆಕ್ಸ್ಟ್ ಮತ್ತೊಂದು ಪ್ರಮುಖ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರವೆಂದರೆ ಅದು ಬಳ್ಳಾರಿ ಥರ್ಮಲ್ ಪವರ್ ಸ್ಟೇಷನ್ ಅಂತ. ಬಳ್ಳಾರಿ ಜಿಲ್ಲೆಯಲ್ಲಿರುವಂಥ ಒಂದು ಪವರ್ ಸ್ಟೇಷನ್ ಇದಾಗಿದೆ. ಪರ್ಟಿಕ್ಯುಲರ್ ವಿಲೇಜ್ ಅಥವಾ ಪ್ಲೇಸ್ ನೋಡ್ತಾ ಹೋದರೆ ಬಳ್ಳಾರಿ ಜಿಲ್ಲೆಯ ಕುಡಿತಿನಿ ಅನ್ನುವಂತಹ ಪ್ಲೇಸಲ್ಲಿರುವಂಥ ಒಂದು ಶಾಖೋತ್ಪನ್ನ ವಿದ್ಯುತ್ ಸ್ಥಾವರ ಇದಾಗಿದೆ. ಇದು ನಮ್ಮ ರಾಜ್ಯದ 2ನೇ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರ ಅನ್ನೋದು ವಿಶೇಷವಾಗಿದೆ. ಫಸ್ಟ್ ಒನ್ ನೋಡೋದಾದರೆ ರಾಯಚೂರಿನಲ್ಲಿರುವಂಥ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರ, ಸೆಕೆಂಡ್ ಒನ್ ಅಂದರೆ ಅದು ಕುಡಿತಿನಿಯಲ್ಲಿರುವಂಥ ಬಳ್ಳಾರಿ ಥರ್ಮಲ್ ಪವರ್ ಸ್ಟೇಷನ್ ಆಗಿದೆ. ಓಕೆ, ಇದರ ಸಾಮರ್ಥ್ಯ ನೋಡೋದಾದರೆ 1700 ಮೆಗಾವ್ಯಾಟ್ ಇದರ ಸ್ಥಾಪಿತ ಸಾಮರ್ಥ್ಯ ಆಗಿದೆ. ಫಸ್ಟ್ ಯೂನಿಟ್ ಇಲ್ಲಿ ಸ್ಟಾರ್ಟ್ ಆಗಿದ್ದು 2007ರಲ್ಲಿ. ಓಕೆ, ಇದನ್ನು ಕೂಡ 3 ಸ್ಟೇಜಲ್ಲಿ ಡೆವಲಪ್ ಮಾಡಲಾಗಿದೆ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ. ಪ್ರೆಸೆಂಟ್ 3 ಯೂನಿಟ್ಗಳು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಮೊದಲ 2 ಯೂನಿಟ್ಗಳ ಸಾಮರ್ಥ್ಯ 500 ಮೆಗಾವ್ಯಾಟ್ ಆಗಿತ್ತು. ಥರ್ಡ್ ಯೂನಿಟ್ದು 700 ಮೆಗಾವ್ಯಾಟ್ ಇದೆ. ಟೋಟಲ್ 1700 ಮೆಗಾವ್ಯಾಟ್ ಇದರ ಸ್ಥಾಪಿತ ಸಾಮರ್ಥ್ಯ ಆಗಿದೆ. ಓಕೆ, ನೆಕ್ಸ್ಟ್ ಒನ್, ಮತ್ತೊಂದು ಕಾಂಪಿಟೇಟಿವ್ ಎಕ್ಸಾಮಿಂದ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಪವರ್ ಪ್ಲ್ಯಾಂಟ್ ಅಂದರೆ ಅದು ಉಡುಪಿ ಪವರ್ ಪ್ಲ್ಯಾಂಟ್ ಅಂತ. ಉಡುಪಿ ಜಿಲ್ಲೆಯಲ್ಲಿ ಎಳ್ಳೂರು ಅನ್ನುವಂತಹ ಒಂದು ಪ್ಲೇಸ್ನ ಸಮೀಪದಲ್ಲಿರುವಂಥ ಒಂದು ಪವರ್ ಪ್ಲ್ಯಾಂಟ್ ಆಗಿದೆ. ಕಾಂಪಿಟೇಟಿವ್ ಎಕ್ಸಾಮಿಂದ ಹೆಚ್ಚು ಇಂಪಾರ್ಟೆಂಟ್ ಆಗಿದೆ. ಉಡುಪಿ ಪವರ್ ಪ್ಲ್ಯಾಂಟ್ ಅಂತಲೇ ಫೇಮಸ್ ಆಗಿದೆ. ಕಾಮನ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅದಿರುವಂಥ ಪ್ಲೇಸ್ ಕೇಳ್ಬೋದು, ನಿಮಗೆ ಬಹುತೇಕ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಅಂತ ಇಲ್ಲಿ ನಾವು ಗುರುತಿಸ್ತಾ ಇರೋದು. ನೆಕ್ಸ್ಟ್ ಒನ್, ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂಥ ಥರ್ಮಲ್ ಪ್ಲ್ಯಾಂಟ್ ಅಂದರೆ ಅದು ಕೂಡ್ಗಿ ಥರ್ಮಲ್ ಪ್ಲ್ಯಾಂಟ್ ಅಂತ. ವಿಜಯಪುರ ಜಿಲ್ಲೆಯಲ್ಲಿರುವಂಥ ಒಂದು ಅತ್ಯಂತ ಪ್ರಮುಖವಾದಂಥ ಒಂದು ಥರ್ಮಲ್ ಪ್ಲ್ಯಾಂಟ್ ಇದಾಗಿದೆ. ಓಕೆ, ಆಲ್ರೆಡಿ ನಿಮಗೆ ಹೇಳಿದ ಹಾಗೆ ವಿಜಯಪುರ ಜಿಲ್ಲೆಯ ಕೂಡಗಿ ಅನ್ನುವಂಥ ಸ್ಥಳದಲ್ಲಿರೋದು. ಆದರೆ ಇದರದ ನಿರ್ವಹಣೆ ಯಾರ ಜವಾಬ್ದಾರಿಯಲ್ಲಿದೆ ಅಂತ ಕೇಳಿದ್ರೆ ಇದು NTPCಯಿಂದ ನಿರ್ವಹಣೆಗೆ ಒಳಪಟ್ಟಿದೆ. ಅಂದರೆ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಅವರು ಇದನ್ನು ನಿರ್ವಹಣೆ ಮಾಡ್ತಾ ಇರೋದನ್ನೋದು ವಿಶೇಷವಾಗಿದೆ. NTPC ಬಗ್ಗೆ ನಿಮಗೆ ಇನ್ನೊಂದು ವಿಚಾರ ಗೊತ್ತಿರಬೇಕೇನೆಂದರೆ ಇದು ಭಾರತದಲ್ಲಿ ಅತಿ ಹೆಚ್ಚು ಥರ್ಮಲ್ ಪವರನ್ನು ಉತ್ಪಾದನೆ ಮಾಡ್ತಾ ಇರುವಂಥ ಒಂದು ಕಂಪನಿ ಆಗಿದೆ ಅಂತ. ಓಕೆ, ಇದಕ್ಕೆ ಬೇಕಾಗುವಂತಹ ಕಲ್ಲಿದ್ದಲನ್ನು ಜಾರ್ಖಂಡ್ನಿಂದ ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ಕೂಡಗಿ ಥರ್ಮಲ್ ಪ್ಲ್ಯಾಂಟ್ಗೆ ಬೇಕಾಗುವಂತಹ ನೀರನ್ನು ಆಲ್ಮಟ್ಟಿ ಜಲಾಶಯದಿಂದ ಪಡ್ಕೊಳ್ಳಲಾಗ್ತಾ ಇದೆ. ಇದರ ಸ್ಥಾಪಿತ ಸಾಮರ್ಥ್ಯ 2400 ಮೆಗಾವ್ಯಾಟ್ ಆಗಿದೆ. ಆದರೆ ಟೋಟಲ್ ಇದು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ಬಂದರೆ ಇಲ್ಲೇ 4000 ಮೆಗಾವ್ಯಾಟ್ನಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ಬೋದಾಗಿದೆ. ಓಕೆ, ಇದಕ್ಕೆ ರಿಲೇಟೆಡ್ ಆಗಿ ಅಂದರೆ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳಿಗೆ ರಿಲೇಟೆಡ್ ಆಗಿ ಏನು ಸವಾಲುಗಳಿದ್ದಾವೆ ಅಥವಾ ಇದಕ್ಕೆ ಏನು ಸಮಸ್ಯೆಗಳಿದ್ದಾವೆ ಅಂತ ನೋಡ್ತಾ ಹೋದರೆ ನಮ್ಮ ರಾಜ್ಯದ ಮಟ್ಟಿಗೆ ಹೇಳೋದಾದರೆ ಮೊದಲನೆಯದು ಅತಿ ದೊಡ್ಡ ಸಮಸ್ಯೆ ಅಥವಾ ಸವಾಲು. ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳಲ್ಲಿ ಅತ್ಯಂತ ಪ್ರಮುಖವಾಗಿ ಕಲ್ಲಿದ್ದಲನ್ನು ಬಳಸ್ತಾರೆ ಮತ್ತು ಪೆಟ್ರೋಲಿಯಂ ಕೂಡ ಬಳಕೆ ಆಗ್ತಾ ಇರುತ್ತೆ.
ಆದರೆ ನಮ್ಮ ರಾಜ್ಯದಲ್ಲಿ ಕಲ್ಲಿದ್ದಲು ಅಥವಾ ಪೆಟ್ರೋಲಿಯಂ ಅಗಾಧ ಪ್ರಮಾಣದಲ್ಲಿ ಲಭಿಸೋದಿಲ್ಲ. ಹಾಗಾಗಿ ನಾವು ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪನೆ ಮಾಡಿದ್ರಷ್ಟೇ ಸಾಕಾಗೋದಿಲ್ಲ, ಅದಕ್ಕೆ ಬೇಕಾದಂಥ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಕೂಡ ಪೂರೈಕೆ ಮಾಡಬೇಕಾಗುತ್ತೆ. ಆದರೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯವಿಲ್ಲ. ಇವನ್ನು ನಾವು ಬೇರೆ ರಾಜ್ಯಗಳಿಂದ ಆಮದು ಮಾಡ್ಕೊಳ್ಬೇಕಾಗ್ತಾ ಇದೆ. ಹಾಗಾಗಿ ಇದು ಒಂದು ಸವಾಲು ಅಥವಾ ಸಮಸ್ಯೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ತಾ ಹೋದರೆ ಇವುಗಳ ಅನುಷ್ಠಾನಕ್ಕೆ ಮತ್ತು ಇವುಗಳ ನಿರ್ವಹಣೆಗೆ ಹೆಚ್ಚಿನ ಹಣವನ್ನು ನಾವು ವ್ಯಯ ಮಾಡಬೇಕಾಗುತ್ತೆ. ಹಾಗಾಗಿ ಇದನ್ನು ಕೂಡ ನಾವು ಸವಾಲುಗಳಲ್ಲಿ ಪರಿಗಣಿಸ್ಬೋದು. ಅಷ್ಟೇ ಅಲ್ಲ, ಇನ್ನೊಂದು ಅತ್ಯಂತ ಪ್ರಮುಖವಾದಂಥ ಸಮಸ್ಯೆ ಅಂದರೆ ಹಾರುವ ಬೂದಿಯ ನಿರ್ವಹಣೆ ಒಂದು ಅತಿ ದೊಡ್ಡ ಸಮಸ್ಯೆ. ಅಂದರೆ ಕಲ್ಲಿದ್ದಲನ್ನು ಬಳಕೆ ಆಗ್ತಾ ಇರೋದ್ರಿಂದ ಕಲ್ಲಿದ್ದಲನ್ನು ನಾವು ಅಲ್ಲಿ ಬರ್ನ್ ಮಾಡಿದ ನಂತರ ಏನು ಬೂದಿ ಉತ್ಪಾದನೆ ಆಗುತ್ತಲ್ಲ, ಆ ಬೂದಿಯನ್ನು ಯಾವ ರೀತಿ ನಾವು ಅದನ್ನು ಕಂಟ್ರೋಲ್ ಮಾಡಬೇಕು ಅಥವಾ ಯಾವ ರೀತಿ ಅದನ್ನು ನಿರ್ವಹಣೆ ಮಾಡಬೇಕು ಅನ್ನೋದು ಕೂಡ ಒಂದು ದೊಡ್ಡ ಸವಾಲಾಗಿದೆ. ಪರಿಸರ ಸಮಸ್ಯೆ ಕೂಡ ಆಗ್ತಾ ಇದೆ. ಅದರ ಸುತ್ತಮುತ್ತ ಇರುವಂಥ ಏರಿಯಾದ ಜನರಲ್ಲಿ ಕೆಲವೊಂದು ರೋಗಗಳನ್ನು ಕೂಡ ಕಾಣಿಸ್ಕೊಳ್ತಾ ಇದ್ದಾವೆ. ಹಾಗಾಗಿ ಇವೆಲ್ಲವನ್ನು ಕೂಡ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳಿಗೆ ಬಂದಾಗ ನಾವು ಸವಾಲುಗಳಂತ ಗುರುತಿಸ್ಬೋದಾಗಿದೆ. ನೆಕ್ಸ್ಟ್ ಒನ್, ನಮ್ಮ ರಾಜ್ಯದಲ್ಲಿ ಬಂದಾಗ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಬಗ್ಗೆ ಚರ್ಚೆ ಮಾಡೋಣ. ಈಗ ಇದು ಕೂಡ ಹೆಚ್ಚು ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮಿಂದ. ನಮ್ಮ ರಾಜ್ಯದಲ್ಲಿ ಇರೋದು ಒಂದೇ ಒಂದು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಇದೆ. ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಅದರ ಬಗ್ಗೆ. ಅದುವೇ ಕೈಗಾದಲ್ಲಿರುವಂತಹ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್. 2000ನೇ ಇಸ್ವಿಯಲ್ಲಿ ಇದು ಕಾರ್ಯಾರಂಭ ಮಾಡುತ್ತೆ. ಇದು ಯಾರಿಂದ ನಿರ್ವಹಿಸಲ್ಪಡುತ್ತೆ ಅಂತ ನೋಡ್ತಾ ಹೋದರೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ, ಅಂದರೆ NPCIL ಅನ್ನುವಂತಹ ಒಂದು ಲಿಮಿಟೆಡ್ ಕಾರ್ಪೊರೇಷನ್ನಿಂದ ಇದರ ನಿರ್ವಹಣೆ ಆಗುತ್ತೆ. ಆಲ್ರೆಡಿ ನಿಮಗೆ ಗೊತ್ತಿರುವ ಹಾಗೆ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಕೈಗಾ ಅನ್ನುವಂಥ ಪ್ಲೇಸಲ್ಲಿರೋದು. ಅದು ಸ್ಪೆಷಲಿ ಕಾಳಿ ನದಿ ತೀರದಲ್ಲಿರುವಂಥ ಒಂದು ಅಣುವಿದ್ಯುತ್ ಸ್ಥಾವರ ಆಗಿದೆ. ನಮ್ಮ ರಾಜ್ಯದಲ್ಲಿರುವಂಥ ಏಕೈಕ ಅಣುವಿದ್ಯುತ್ ಸ್ಥಾವರ ಅನ್ನೋದು ಮತ್ತೊಂದು ವಿಶೇಷವಾಗಿದೆ. ಈ ಅಣುವಿದ್ಯುತ್ ಸ್ಥಾವರದಲ್ಲಿ ಒಟ್ಟಿನಲ್ಲಿ 4 ಘಟಕಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಟೋಟಲ್ ಸಾಮರ್ಥ್ಯ ನೋಡೋದಾದರೆ 880 ಮೆಗಾವ್ಯಾಟ್ನಷ್ಟು ವಿದ್ಯುತ್ ಇಲ್ಲಿ ಉತ್ಪಾದನೆ ಮಾಡಲಾಗುತ್ತೆ. ಆಲ್ರೆಡಿ ನಿಮಗೆ ಹೇಳಿದ ಹಾಗೆ ಇದು ಕಾಳಿ ನದಿಯ ಎಡದಂಡೆಯಲ್ಲಿ ಇರುವಂಥ ಒಂದು ಅಣುವಿದ್ಯುತ್ ಸ್ಥಾವರ ಆಗಿದೆ. ಓಕೆ, ಇದಕ್ಕೂ ರಿಲೇಟೆಡ್ ಆಗಿ ಕೂಡ ನಾವು ಕೆಲವೊಂದು ಸಮಸ್ಯೆ ಸವಾಲುಗಳನ್ನು ಕಾಣ್ತೇವೆ. ಸವಾಲು ಅನ್ನೋದಕ್ಕಿಂತ ಈ ಅಣುವಿದ್ಯುತ್ ಸ್ಥಾವರಗಳಿಂದ ಸಮಸ್ಯೆಗಳು ಜಾಸ್ತಿ ನಾವು ನೋಡ್ತೇವೆ. ಸ್ಪೆಷಲಿ ಪಶ್ಚಿಮ ಘಟ್ಟಗಳಿಗೆ ಇದರಿಂದ ಮಾರಕ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಆಗಿದೆ. ಅದರ ಜೊತೆಗೆ ಪಶ್ಚಿಮ ಘಟ್ಟಗಳಲ್ಲಿರುವಂಥ ಜೀವ ಸಂಕುಲಕ್ಕೂ ಸಹ ಇದು ಮಾರಕವಾಗಿದೆ. ಅಷ್ಟೇ ಅಲ್ಲ, ಅಣುವಿದ್ಯುತ್ ಸ್ಥಾವರಗಳಿಂದ ಆ ಏರಿಯಾದ ಜನರಲ್ಲಿ ಕ್ಯಾನ್ಸರ್ ಅಂತ ಕಾಯಿಲೆಗಳು ಸಹ ಕಂಡುಬರ್ತಾ ಇದ್ದಾವೆ. ಹಾಗಾಗಿ ಅಣುವಿದ್ಯುತ್ ಸ್ಥಾವರಗಳಿಗೆ ಸವಾಲುಗಳನ್ನೋದಕ್ಕಿಂತ ಅದರಿಂದ ಸಮಸ್ಯೆಗಳೇ ಜಾಸ್ತಿ ಪ್ರಮಾಣದಲ್ಲಿ ನಾವು ಅನುಭವಿಸ್ತಾ ಇರೋದು. ಹಾಗಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಯಾವುದೇ ಒಂದು ದೇಶ ನಾವು ಅಣುವಿದ್ಯುತ್ ಸ್ಥಾವರದ ಮೇಲೆ ಡಿಪೆಂಡ್ ಆಗಲಿಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇರೋದು. ನೆಕ್ಸ್ಟ್ ಒನ್ ನೋಡ್ತಾ ಹೋದರೆ ವಿಂಡ್ ಮಿಲ್ ಪಾರ್ಕ್ಸ್, ಅಂದರೆ ಈ ಪವನ ಶಕ್ತಿಯಿಂದಲೂ ಕೂಡ ವಿದ್ಯುತ್ ಉತ್ಪಾದನೆ ಮಾಡಲಾಗ್ತಾ ಇದೆ ಇತ್ತೀಚಿನ ದಿನದಲ್ಲಿ. ಇವನ್ನೆಲ್ಲ ನಾವು ನವೀಕರಿಸಬಹುದಾದ ಮೂಲಗಳಿಂದ ವಿದ್ಯುತ್ ಉತ್ಪಾದನೆ ಮಾಡೋದು ಅಥವಾ ಪರಿಸರಕ್ಕೆ ಹೆಚ್ಚು ಪೂರಕವಾಗಿರೋದು ಅಥವಾ ಹೆಚ್ಚು ಪರಿಸರಕ್ಕೆ ಅನುಕೂಲಕಾರಿಯಾಗಿರುವಂತಹ ಮೂಲ ಅಂತ ಗುರುತಿಸಲಾಗುತ್ತೆ. ನಮ್ಮ ರಾಜ್ಯದಲ್ಲಿ ಬಂದಾಗ ಅತ್ಯಂತ ಪ್ರಮುಖವಾಗಿ ನಾವು 3 ಪ್ಲೇಸ್ ಇಂಪಾರ್ಟೆಂಟ್ ಆಗ್ತವೆ ಪವನ ವಿದ್ಯುತ್ ಸ್ಥಾವರಗಳಂತ ಬಂದಾಗ. ಫಸ್ಟ್ ಒನ್, ಕೊಡಗು ಜಿಲ್ಲೆಯ ಗಾಳಿಬೀಡು ಅನ್ನುವಂಥ ಸ್ಥಳದಲ್ಲಿ ಒಂದು ವಿಂಡ್ ಮಿಲ್ ಪಾರ್ಕನ್ನು ಸ್ಥಾಪಿಸಲಾಗುತ್ತೆ 1992ರಲ್ಲಿ. ಆದರೆ ಅದು ಹೆಚ್ಚು ಸಕ್ಸಸ್ ಆಗೋದಿಲ್ಲ. ಹಾಗಾಗಿ ಆನಂತರ ಕೆಲವೇ ದಿನಗಳಲ್ಲಿ ಅದು ಸ್ಥಗಿತ ಆಗುತ್ತೆ. ನೆಕ್ಸ್ಟ್ ಒನ್, 1995-96 ಇಸ್ವಿಯಲ್ಲಿ ಕಪ್ಪತಗುಡ್ಡ, ಏನು ಗದಗ ಜಿಲ್ಲೆಯಲ್ಲಿ ಕಪ್ಪತಗುಡ್ಡ ಪ್ಲೇಸ್ ಇದೆಯಲ್ವಾ, ಆ ಕಪ್ಪತಗುಡ್ಡದಲ್ಲಿ ಒಂದು ವಿಂಡ್ ಮಿಲ್ ಪಾರ್ಕನ್ನು ಸ್ಥಾಪಿಸಲಾಗುತ್ತೆ. ಪ್ರೆಸೆಂಟ್ ಅದು ವರ್ಕಲ್ಲಿ ಕೂಡ ಇದೆ. ಅದನ್ನು ಹೊರತುಪಡಿಸಿದ್ರೆ ಇನ್ನೊಂದು ಇಂಪಾರ್ಟೆಂಟ್ ಪ್ಲೇಸ್ ಅಂದರೆ ಅದು ಚಿತ್ರದುರ್ಗ ಜಿಲ್ಲೆಯ ಜೋಗಿಮಟ್ಟಿ. ಈ 3 ಪ್ಲೇಸ್ಗಳು ಹೆಚ್ಚು ಇಂಪಾರ್ಟೆಂಟು. ಆದರೆ ಗಾಳಿಬೀಡು ಅನ್ನೋಂಥ ಪ್ಲೇಸಲ್ಲಿ ಸಕ್ಸಸ್ ಆಗಲಿಲ್ಲ. ಆದರೆ ಫಸ್ಟಲ್ಲಿ ಅನುಷ್ಠಾನಕ್ಕೆ ತರಲಾಯಿತು ಅನ್ನೋದು ಮಾತ್ರ ಇಂಪಾರ್ಟೆಂಟು. ಅದನ್ನು ಹೊರತುಪಡಿಸಿದ್ರೆ ಕಪ್ಪತಗುಡ್ಡ ಮತ್ತು ಜೋಗಿಮಟ್ಟಿ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು. ಓಕೆ, ಕಪ್ಪತಗುಡ್ಡದ ಬಗ್ಗೆ ನೋಡೋದಾದರೆ ಕಪ್ಪತಗುಡ್ಡದಲ್ಲಿ ನಾವು ಕಪ್ಪತಗುಡ್ಡ ವಿಂಡ್ ಎನರ್ಜಿ ಸ್ಕೀಮ್ ಅನ್ನುವಂಥ ಒಂದು ಯೋಜನೆಯಲ್ಲಿ ಇಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಲಾಗ್ತಾ ಇದೆ. ಗದಗ ಜಿಲ್ಲೆಯಲ್ಲಿರೋದು 1995-96ರಲ್ಲಿ ಇದು ಅನುಷ್ಠಾನಕ್ಕೆ ಬಂತು. ಇದರ ಸ್ಥಾಪಿತ ಸಾಮರ್ಥ್ಯ ನೋಡೋದಾದರೆ 4.56 ಮೆಗಾವ್ಯಾಟ್ ಆಗಿರೋದು. ಈ ಪ್ಲೇಸನ್ನು ಹೊರತುಪಡಿಸಿದ್ರೆ ನೆಕ್ಸ್ಟ್ ಒನ್ ಇರೋದು ಜೋಗಿಮಟ್ಟಿ ರೀಸನ್, ಚಿತ್ರದುರ್ಗ ಜಿಲ್ಲೆಯಲ್ಲಿರೋದು. ಆದರೆ ಜೋಗಿಮಟ್ಟಿಯಲ್ಲಿರುವಂಥ ಏನು ವಿಂಡ್ ಪವರ್ ಪಾರ್ಕ್ ಇದೆ ಅಲ್ವಾ, ಇದು ಖಾಸಗಿ ಒಡೆತನದಲ್ಲಿ ಇರುವಂತಹ ಒಂದು ಪವನ ವಿದ್ಯುತ್ ಉತ್ಪಾದನಾ ಸ್ಥಾವರ ಆಗಿದೆ. ಹಾಗಾಗಿ ಇದನ್ನು ಕೂಡ ನಾವು ಕಾಂಪಿಟೇಟಿವ್ ಎಕ್ಸಾಮಿಂದ ಹೆಚ್ಚು ಇಂಪಾರ್ಟೆಂಟ್ ಅಂತ ಪರಿಗಣಿಸೋದು. ಓಕೆ, ಇವುಗಳಿಗೆ ಅಂದರೆ ಪವನ ವಿದ್ಯುತ್ ಉತ್ಪಾದನಾ ಸ್ಥಾವರಗಳು ಅಥವಾ ಕೇಂದ್ರಗಳು ಅಥವಾ ವಿಂಡ್ ಮಿಲ್ ಪಾರ್ಕ್ ಇದ್ದಾವಲ್ವಾ, ಇವುಗಳಿಗೆ ಏನು ಸವಾಲುಗಳಿದ್ದಾವೆ, ಸಮಸ್ಯೆಗಳೇನಂತ ನೋಡ್ತಾ ಹೋದರೆ ಅತ್ಯಂತ ಪ್ರಮುಖವಾಗಿ ವರ್ಷದ ಕೆಲವು ತಿಂಗಳಲ್ಲಿ ಮಾತ್ರ ಇವುಗಳಿಂದ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ.
ಅಂದರೆ ವರ್ಷದ ಎಲ್ಲ ತಿಂಗಳಲ್ಲೂ ಕೂಡ ನಾವು ಗಾಳಿ ಬೀಸೋದನ್ನು ಕಾಣಿಸೋದಿಲ್ಲ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ಅತಿ ಹೆಚ್ಚು ವೇಗವಾಗಿ ಗಾಳಿ ಬೀಸುವಂಥ ಕೆಲವೊಂದು ತಿಂಗಳಲ್ಲಿ ಮಾತ್ರ ನಾವಿಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಿದೆ. ರಾಜ್ಯದ ಎಲ್ಲ ಪ್ರದೇಶದಲ್ಲೂ ಕೂಡ ಇದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಕೆಲವೊಂದು ಪ್ಲೇಸಿಗೆ ಮಾತ್ರ ಇದು ಲಿಮಿಟ್ ಆಗಿದೆ. ಸ್ಪೆಷಲಿ ಗದಗ ಕಪ್ಪತಗುಡ್ಡ ಏರಿಯಾದಲ್ಲಿ ಜೋಗಿಮಟ್ಟಿ ಮತ್ತು ಗಾಳಿಬೀಡಿನಲ್ಲಿ ಅನುಷ್ಠಾನಕ್ಕೆ ಬರೋ ಹಂತದಲ್ಲಿತ್ತು, ಆದರೆ ಅದು ಸಕ್ಸಸ್ ಆಗಲಿಲ್ಲ. ಹೀಗೆ ಕೆಲವೊಂದು ಏರಿಯಾಕ್ಕೆ ಮಾತ್ರ ಇದು ಲಿಮಿಟ್ ಆಗಿರೋದನ್ನು ನಾವು ಕಾಣ್ತೇವೆ. ಅಷ್ಟೇ ಅಲ್ಲ, ನಿರ್ವಹಣೆಗಳು ಕೂಡ ಇದಕ್ಕೆ ಬಂದಾಗ ಕಷ್ಟ ಸಾಧ್ಯ ಅಂತ ಹೇಳ್ಬೋದು. ಹಾಗಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಪವನ ಶಕ್ತಿಯಿಂದ ವಿದ್ಯುತ್ ಉತ್ಪಾದನೆ ಮಾಡೋದನ್ನು ನಿರೀಕ್ಷೆ ಮಾಡಲಿಕ್ಕೆ ಪಾಸಿಬಿಲಿಟಿ ಆಗ್ತಾ ಇಲ್ಲ. ನೆಕ್ಸ್ಟ್ ಒನ್, ಸೋಲಾರ್ ಪಾರ್ಕ್ ಇತ್ತೀಚೆಗೆ ಹೆಚ್ಚು ಫೇಮಸ್ ಆಗಿದೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಸರ್ಕಾರ ಇದಕ್ಕೆ ಪ್ರೋತ್ಸಾಹ ನೀಡ್ತಾ ಇರೋದನ್ನು ಸಹ ನಾವು ಕಾಣ್ತಾ ಇದ್ದೇವೆ. ಸೋಲಾರ್ ಪಾರ್ಕ್ ಅಂತ ಬಂದಾಗ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಸೋಲಾರ್ ಪಾರ್ಕ್ಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಸೌರಶಕ್ತಿಯಿಂದ ವಿದ್ಯುತ್ ಉತ್ಪಾದನೆ ಮಾಡಲಾಗ್ತಾ ಇದೆ. ಕೆಲವೊಂದು ಮಾತ್ರ ಕಾಂಪಿಟೇಟಿವ್ ಎಕ್ಸಾಮಿಂದ ಇಂಪಾರ್ಟೆಂಟ್ ಅನಿಸಿರುವಂತಹ ಕೆಲವೊಂದು ಸೋಲಾರ್ ಪಾರ್ಕನ್ನು ಮಾತ್ರ ಇಲ್ಲಿ ನಾನು ಲಿಸ್ಟ್ ಔಟ್ ಮಾಡಿರೋದು. ಫಸ್ಟ್ ಒನ್, ಪಾವಗಡ ಸೋಲಾರ್ ಪಾರ್ಕ್ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿ ಇರುವಂಥ ಒಂದು ಸೋಲಾರ್ ಪಾರ್ಕ್ ಇದಾಗಿದೆ. ಇನ್ನೂ ಪ್ಲೇಸ್ ನೋಡೋದಾದರೆ ನಾಗಲಮಡಿಕೆ ಅನ್ನುವಂಥ ಹೋಬಳಿ ಪ್ಲೇಸಲ್ಲಿ ಇದು ಅನುಷ್ಠಾನದಲ್ಲಿರೋದು ಕಂಡುಬರುತ್ತೆ. ಇದರ ಸ್ಥಾಪಿತ ಸಾಮರ್ಥ್ಯ 2000 ಮೆಗಾವ್ಯಾಟ್ ಇರೋದು. ಇದು 2018ರಲ್ಲಿ ಫಸ್ಟ್ ಸ್ಟೇಜಲ್ಲಿ 600 ಮೆಗಾವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನಾ ಕಾರ್ಯ ಆರಂಭ ಆಯಿತು. ಆಮೇಲೆ ಅದು ಡೆವಲಪ್ ಆಗ್ತಾ ಇದೆ. ಇನ್ನೂ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ 2000 ಮೆಗಾವ್ಯಾಟ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡುವಂಥ ಪಾಸಿಬಿಲಿಟಿ ಸಹ ಆ ಏರಿಯಾದಲ್ಲಿ ಕಂಡುಬರ್ತಾ ಇದೆ ಅನ್ನೋದು ಎಲ್ಲರ ಅಭಿಪ್ರಾಯವಾಗಿದೆ. ಓಕೆ, ನೆಕ್ಸ್ಟ್ ಒನ್, ರಾಯಚೂರು ಜಿಲ್ಲೆಯಲ್ಲಿ ಸಹ ಇದೆ. ಯಪ್ಪಲದಿನ್ನಿ ಅನ್ನುವಂಥ ಪ್ಲೇಸಲ್ಲಿದೆ. ಇಟ್ನಾಳ್ ಅಂತ ಬೆಳಗಾವಿ ಡಿಸ್ಟಿಕಲ್ಲಿ ಬಂದು ನಾವು ಸೋಲಾರ್ ಪ್ಲ್ಯಾಂಟನ್ನು ಕಾಣ್ತೇವೆ. ಯಲಸಂದ್ರ ಅಂತ ಕೋಲಾರ ಡಿಸ್ಟಿಕಲ್ಲಿರೋದು. ಬೆಳಕವಾಡಿ ಅಂತ, ಶಿವನ ಸಮುದ್ರಂ ಅಂತ, ಚಂದಾಪುರ ಸೋಲಾರ್ PV ಅಂತ, ಈ ರೀತಿ ಸಾಕಷ್ಟು ನಮ್ಮ ಸ್ಟೇಟಲ್ಲಿ ಸರ್ಕಾರಿ ಒಡೆತನ ಆಗಿರ್ಬೋದು ಅಥವಾ ಖಾಸಗಿ ಒಡೆತನದಲ್ಲಿ ಸೋಲಾರ್ ಪ್ಲ್ಯಾಂಟ್ಗಳ ಅನುಷ್ಠಾನದಲ್ಲಿರೋದು ಕಂಡುಬರುತ್ತೆ. ಅವುಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ವಿದ್ಯುತ್ತನ್ನು ಕೂಡ ಉತ್ಪಾದನೆ ಮಾಡಲಾಗ್ತಾ ಇದೆ. ಓಕೆ, ಸೋಲಾರ್ ಪಾರ್ಕ್ಗೆ ರಿಲೇಟೆಡ್ ಆಗಿರುವಂಥ ಸವಾಲುಗಳ ಬಗ್ಗೆ ನೋಡೋದಾದರೆ ಇದಕ್ಕೆ ಅತ್ಯಂತ ದೊಡ್ಡ ಸವಾಲು ಅಂದರೆ ಆರಂಭಿಕ ಹಂತದಲ್ಲಿ ನಾವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ದುಡ್ಡನ್ನು ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ಬಂಡವಾಳದ ಪ್ರಮಾಣ ಅತ್ಯಧಿಕವಾಗಿ ಬೇಕಾಗುತ್ತೆ. ಒನ್ ಟೈಮ್ ಅಂದರೆ ಸ್ಟಾರ್ಟಿಂಗ್ ಅನುಷ್ಠಾನಕ್ಕೆ ತರಬೇಕಾದ್ರೆ ಹೆಚ್ಚಿನ ಹಣ ಬೇಕಾಗುತ್ತೆ. ನಿರ್ವಹಣೆ ಸಹ ಕಷ್ಟ ಸಾಧ್ಯ, ದೀರ್ಘಕಾಲಿಕ ಬಾಳಿಕೆ ಬರೋದಿಲ್ಲ ಅನ್ನೋದು ಒಂದು ನ್ಯೂನತೆ ನಾವಿಲ್ಲಿ ಕಾಣ್ತೇವೆ. ಅಷ್ಟೇ ಅಲ್ಲ, ಮಳೆಗಾಲ ಮತ್ತು ಮೋಡದ ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೂ ಇದು ದೊಡ್ಡ ಸವಾಲು ಅನ್ನಂಗಿಲ್ಲ ಈ ಮೂರನೇ ಪಾಯಿಂಟನ್ನು. ಆಲ್ಮೋಸ್ಟ್ ಆಲ್ ಸೋಲಾರ್ ಪಾರ್ಕನ್ನು ಹೆಚ್ಚು ಬಿಸಿಲು ಇರುವಂತಹ ಅಥವಾ ಸೌರಶಕ್ತಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯವಾಗುವಂತಹ ಏರಿಯಾದಲ್ಲಿ ಅನುಷ್ಠಾನಕ್ಕೆ ತರಲಾಗುತ್ತೆ. ಆದರೂ ಹಾಗಾಗಿ ಇದನ್ನು ನಾವು ಅತಿ ಹೆಚ್ಚಿನ ಅಥವಾ ಅತಿ ದೊಡ್ಡ ಸವಾಲು ಅಂತ ಗುರುತಿಸ್ತಾ ಇಲ್ಲ. ಓಕೆ, ಇದರ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದರೆ ಬೆಂಗಳೂರಿನ ಯಲಹಂಕ ಸಮೀಪದ ಪುಟ್ಟೇನಹಳ್ಳಿಯಲ್ಲಿ ಡೀಸೆಲ್ ಆಧಾರಿತ ವಿದ್ಯುತ್ ಉತ್ಪಾದನಾ ಘಟಕ ಇರೋದನ್ನು ಸಹ ನಾವು ಕಾಣ್ತೇವೆ. ಆಲ್ರೆಡಿ ಅದಕ್ಕೆ ರಿಲೇಟೆಡ್ ಆಗಿ ಪೇಪರ್ನಲ್ಲಿ ಬರುವಂಥ ಕೆಲವೊಂದು ಸ್ಟೇಟ್ಮೆಂಟ್ಸ್ಗಳು ಕೂಡ ಇಲ್ಲಿ ಕಾಣಿಸ್ತಾ ಇದ್ದಾವೆ ನಿಮಗೆ. ಇಂತಹ ವಿದ್ಯುತ್ ಉತ್ಪಾದನಾ ಘಟಕಗಳಿಂದ ವಿದ್ಯುತ್ತೇನೋ ಪೂರೈಕೆ ಆಗ್ತಾ ಇದೆ ಅವಶ್ಯಕತೆ ಇರುವಂಥ ಪ್ಲೇಸ್ಗಳಿಗೆ. ಇದಕ್ಕೆ ತನ್ನದೇ ಆದಂಥ ಸವಾಲುಗಳಿದ್ದಾವೆ ಮತ್ತು ಇದರಿಂದ ಸಾಕಷ್ಟು ಸಮಸ್ಯೆಗಳು ಕೂಡ ಆಗ್ತವೆ. ಹಾಗಾಗಿ ಸರ್ಕಾರ ಇಂತಹ ಉತ್ಪಾದನಾ ಘಟಕದ ಮೇಲೆ ಹೆಚ್ಚು ಡಿಪೆಂಡ್ ಆಗಲಿಕ್ಕೆ ಪಾಸಿಬಿಲಿಟಿ ಕಾಣಿಸೋದಿಲ್ಲ. ನೆಕ್ಸ್ಟ್ ಒನ್, ವಿದ್ಯುತ್ಗೆ ರಿಲೇಟೆಡ್ ಇನ್ನೂ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರ ನೋಡೋದಾದರೆ ನಮ್ಮ ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆಯ ಹೊಣೆಗಾರಿಕೆಯನ್ನು KPCLಗೆ ವಹಿಸಿಕೊಡಲಾಗಿದೆ. ಅಂದರೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನವರು ವಿದ್ಯುತ್ ಉತ್ಪಾದನೆಯ ಹೊಣೆಗಾರಿಕೆ ಹೊಂದಿದ್ದಾರೆ. ಆದರೆ ರಾಜ್ಯದಲ್ಲಿ ವಿದ್ಯುತ್ ಬೆಲೆ ನಿಗದಿಪಡಿಸುವಂಥ ಜವಾಬ್ದಾರಿ KERC ಅವರು ಹೊಂದಿದ್ದಾರೆ. ಅಂದರೆ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ನವರು ವಿದ್ಯುತ್ತಿಗೆ ಎಷ್ಟು ಬೆಲೆ ನಿಗದಿಪಡಿಸಬೇಕು ಅಂತ ಡಿಸೈಡ್ ಮಾಡ್ತಾರೆ. ಓಕೆ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ರಾಜ್ಯದಲ್ಲಿ ವಿದ್ಯುತ್ ಪ್ರಸರಣ ಮತ್ತು ಹಂಚಿಕೆಯ ಜವಾಬ್ದಾರಿ ಯಾರಿಗಿದೆ ಅಂದರೆ KPTCLಗೆ ಇದೆ. ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಹೊಂದಿರೋದು. ಮುಂಚೆ ಇದಕ್ಕೆ KEB ಅಂತ ಕರೆಯಲಾಗ್ತಾ ಇತ್ತು, ಆಮೇಲೆ ಇದಕ್ಕೆ KPTCL ಅಂತ ನಾಮಕರಣ ಮಾಡಲಾಗಿದೆ. KPTCL ವಿದ್ಯುತ್ ಪ್ರಸರಣೆಗೆ ಹೆಚ್ಚು ಅನುಕೂಲಕಾರಿಯಾಗಲಿಕ್ಕೆ ಅಥವಾ ಹೆಚ್ಚು ದಕ್ಷತೆಯಿಂದ ಕಾರ್ಯನಿರ್ವಹಿಸುವ ಉದ್ದೇಶದಿಂದ 5 ಎಸ್ಕಾಮ್ಗಳಂತ ಡಿವೈಡ್ ಮಾಡಿಕೊಂಡಿದೆ. ಅಂದರೆ ಬೆಸ್ಕಾಮ್, ಮೆಸ್ಕಾಮ್, ಹೆಸ್ಕಾಮ್, ಜೆಸ್ಕಾಮ್ ಮತ್ತು ಚೆಸ್ಕಾಮ್ ಅಂತ ಒಟ್ಟು 5 ಭಾಗಗಳಂತ ಡಿವೈಡ್ ಮಾಡಿಕೊಂಡಿದೆ. ಒಂದೊಂದು ವಿಭಾಗಕ್ಕೆ ಇಂತಿಷ್ಟು ಜಿಲ್ಲೆಗಳಂತ ಗುರುತಿಸಿದ್ದಾರೆ. ಆ ಜಿಲ್ಲೆಗಳಿಗೆ ವಿದ್ಯುತ್ ಪ್ರಸರಣ ಮಾಡುವಂಥ ಜವಾಬ್ದಾರಿ ಈ ಎಸ್ಕಾಮ್ಗಳು ಹೊಂದಿರೋದು ಕಾಣ್ತೇವೆ ನಾವು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಕರ್ನಾಟಕದಲ್ಲಿ ವಿದ್ಯುತ್ ಶಕ್ತಿಯ ಉತ್ಪಾದನೆ ಮತ್ತು ಅದಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ನಿತರ ವಿಚಾರಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.